ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ನಾನು ಪ್ರಿಯಾ. ವೀಕ್ಷಕರೇ, ಇವತ್ತು ನಾನು ಪ್ರಿಯಾ ಅವ್ರ ಜೊತೆ ಇದ್ದೀನಿ. ಅದು ಕೂಡ ಪ್ರಿಯಾ ಅವರ ಮನೆಯಲ್ಲಿ. ನಿಮ್ಮೆಲ್ರಿಗೂ ಕೂಡ ಕನ್ಫ್ಯೂಷನ್ ಆಗ್ತಾ ಇರಬಹುದು. ತಮ್ಮನೇಲಿ ನೋಡಿದ್ರೆ ಖಂಡಿತವಾಗ್ಲೂ ಗೊತ್ತಾಗಿರ್ಬೋದು. ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅವರ ಮನೆಯಲ್ಲಿ ಇದ್ದೀನಿ. ಡಿಟೆಕ್ಟಿವ್ ತೀಕ್ಷ್ಣ ಸಿನಿಮಾ ಅವರ 50ನೇ ಸಿನಿಮಾ ಆಗಸ್ಟ್ 7ಕ್ಕೆ ಬಿಡುಗಡೆ ಆಗ್ತಾ ಇದೆ. ನನಗಂತೂ ತುಂಬ ಎಕ್ಸೈಟ್ಮೆಂಟ್ ಆಗಿದೆ. ಯಾಕೆಂದರೆ ಅವರ ಒಂದು ಫಿಲ್ಮೋಗ್ರಫಿ ಆಗಿರ್ಬೋದು, ಅವರ ಒಂದು ಜರ್ನಿ ತಿಳ್ಕೊಳ್ಳುವಂತಹ ಕುತೂಹಲ. ಬನ್ನಿ ಮೇಡಮ್, ನಮ್ಮ ಜೊತೆ ಇದ್ದಾರೆ, ಮಾತನಾಡ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ತುಂಬ ಖುಷಿ ಆಗುತ್ತೆ ಮೇಡಮ್ ಆ್ಯಕ್ಚುಲಿ ನಿಮ್ಮನ್ನು ಮಾತಾಡಿಸ್ಬೇಕು ಅಂದರೆ. ಕೋಲ್ಕತ್ತಾದಿಂದ ಬೆಂಗಳೂರುವರೆಗೂ ನಿಮ್ಮ ಒಂದು ಪ್ರಯಾಣ ನೋಡಿದ್ರೆ, ಒಂದು ಜರ್ನಿ ನೋಡಿದ್ರೆ ತುಂಬ ಇನ್ಸ್ಪೈರಿಂಗ್. ಪ್ರತಿಯೊಬ್ಬರಿಗೂ ಕೂಡ ಯಾವತ್ತಾದರೂ ಅಂದ್ಕೊಂಡಿದ್ರ ಆ ಒಂದು ಪುಟ್ಟ ಹುಡುಗಿ ಕೋಲ್ಕತ್ತಾಯಿಂದ ಅಂದರೆ ನಾನು ಒಂದಿನ ಅಷ್ಟು ಭಾಷೆಗಳಲ್ಲಿ ಅಭಿನಯ ಮಾಡ್ತೀನಿ, ಸ್ಟಾರನ್ನು ಮದುವೆ ಆಗ್ತೀನಿ ಅನ್ನೋ? ಇಲ್ಲ, ಖಂಡಿತ ಇಲ್ಲ. ನಾನು ಯಾವಾಗ ಆ್ಯಕ್ಟರ್ ಆಗ್ತೀನಿ ಅಂತ ನನಗೆ ಅದನ್ನು ಯೋಚನೆ ಇರಲಿಲ್ಲ, ಕನಸು ಇರಲಿಲ್ಲ. ನನ್ನ ಅಮ್ಮಗೆ ಇತ್ತು. ಅವರು ಮುಂಚೆ ಆ್ಯಕ್ಟಿಂಗ್ ಮಾಡ್ತಿದ್ರು, ಮದುವೆಗಿಂತ ಮುಂಚೆ ಆ್ಯಕ್ಟಿಂಗ್ ಮಾಡ್ತಿದ್ರು. ನನ್ನ ಅಪ್ಪನ ಜೊತೆ ಒಂದು ಮೂವಿ ಮಾಡಿದರು. ನನ್ನ ಅಪ್ಪ ಆ್ಯಕ್ಚುಲಿ ಎಂಜಿನಿಯರು, ಬಟ್ ನನ್ನ ಅಮ್ಮ ಕ್ಲಾಸಿಕಲ್ ಡ್ಯಾನ್ಸರ್ ಆಗಿದ್ದರು. ಆ್ಯಂಡ್ ಸೊ ನಾವು ಚಿಕ್ಕ ವಯಸ್ಸಲ್ಲಿ ಆಲ್ಮೋಸ್ಟ್ ಕ್ಲಾಸ್ 3ನಲ್ಲಿ, ಕ್ಯಾಲ್ಕಟ್ಟಲ್ಲಿ ನಾನು ಹುಟ್ಟಿದ್ದೆ. ಕ್ಲಾಸ್ 3ನಲ್ಲಿ ನಾವು US ಗೆ ಶಿಫ್ಟ್ ಆಗಿಬಿಟ್ವಿ. ಸೊ ಫಾರಿನಲ್ಲಿ ಇದ್ವಿ ತುಂಬ ವರ್ಷಗಳು. ಸೊ ಫಾರಿನಿಂದ ವಾಪಸ್ ಇಂಡಿಯಾಗೆ ಬಂದಾದಮೇಲೆ ಒಂದು ಮಿಸ್ ಕ್ಯಾಲ್ಕಟಾ ಅಂತ ಒಂದು ಕಾಂಟೆಸ್ಟ್ ಇತ್ತು. ಸೊ ನನ್ನ ಅಮ್ಮ ಫಾರ್ಮ್ಸ್ ತೊಗೊಂಡ್ಬಂದು ಈ ಕಾಂಟೆಸ್ಟಲ್ಲಿ ನೀನು ಭಾಗವಹಿಸಬೇಕು ಅಂದರು. ಬಿಕಾಸ್ ಅವ್ರಿಗೆ ತುಂಬ ಆಸೆ ಇತ್ತು ದತ್ತ ನಾನು ಯಾರೊಬ್ಬರು ಅವ್ರ ಮಕ್ಕಳಲ್ಲಿ ಯಾರೊಬ್ಬರು ಆರ್ಟಲ್ಲಿ ಬರಬೇಕಂತ. ಸೊ ಹಾಗೆ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ನನ್ನ ಕಾಂಟೆಸ್ಟ್ ಗೆದ್ದು ಮಿಸ್ ಕ್ಯಾಲ್ಕಟಾ ಆದೆ. ಅದ ನಂತರ ಮಾಡಲಿಂಗ್ ಕರಿಯರ್ ಸ್ಟಾರ್ಟ್ ಆಯಿತು. ಅದ ನಂತರ ಆ್ಯಕ್ಟಿಂಗ್. ಅದೇ ನಿಮ್ಮ ಫ್ಯಾಮಿಲಿನಲ್ಲಿ ನೀವೇ ಫಸ್ಟ್? ಇಲ್ಲ, ಅದೇ ನಾನು ಹೇಳಿದೆ, ನನ್ನ ಅಮ್ಮ ಆ್ಯಕ್ಟಿಂಗ್ ಮಾಡ್ತಿದ್ರು. ನನ್ನ ಸಿಸ್ಟರ್ ಇದ್ದಾರೆ, ಕಸಿನ್ ಸಿಸ್ಟರ್ ಜೂನ್, ಅವರು ಕೂಡ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ. ಆ್ಯಂಡ್ ನನ್ನ ಫ್ಯಾಮಿಲಿಯಲ್ಲಿ ಜೂನು, ನಾನು, ನನ್ನಮ್ಮ. ನಿಮ್ಮ ಜರ್ನಿನಲ್ಲಿ ನೀವು ಇಷ್ಟು ವರ್ಷ ನೀವು ಗಳಿಸಿದ್ದು ಅಂದರೆ ಯಶಸ್ಸನ್ನು ಗಳಿಸಿದ್ದೀರಾ, ಅಥವಾ ಒಮ್ಮೆ ನೀವು ಹಿಂತಿರುಗಿ ನೀವು ನೋಡಬೇಕು ಅಂದರೆ ನಿಮ್ಗೇನಾದರೂ ಮನುಷ್ಯನ ಜೀವನವನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು ಅನ್ನೋ ಒಂದನ್ನು ನೀವು ಕಲ್ತಿದ್ದೀರಾ ಅಂತ? ಖಂಡಿತ. ಆ್ಯಕ್ಚುಲಿ ಜೀವನ ಅರ್ಥ ಲೈಕ್ ನನಗೆ ಅನಿಸುತ್ತೆ ದಟ್ ಸಿನಿಮಾದಲ್ಲಿ ನಾವು ಏನು ತೋರಿಸ್ತೀನಿ ಅದು ಆರ್ಟ್ ರಿಫ್ಲೆಕ್ಟ್ಸ್ ಲೈಫ್ ಅಂತ. ನಮ್ಮ ಜೀವನನೇ ನಾವು ತೋರಿಸ್ತೀವಿ ಯೂಶ್ವಲಿ. ಜೀವನದಿಂದನೇ ಇನ್ಸ್ಪಿರೇಷನ್, ಪ್ರೋತ್ಸಾಹ ತೊಗೊಂಡು ನಾವು ಸಿನಿಮಾಗಳು ಮಾಡೋದು ಯೂಶ್ವಲಿ. ಅದಕ್ಕಿಂತ ಕೆಲವರು ಮೂವೀಸಲ್ಲಿ ನಾವು ಇನ್ನೊಂಚೂರು ಎಕ್ಸಾಜುರೇಟ್ ಮಾಡ್ತೀವಿ, ಕಾಮಿಡಿ ಆಗಲಿ, ಟ್ರ್ಯಾಜಿಡಿ ಏನಾದ್ರು ಒಂದಾಗಲಿ. ಕೆಲವರಲ್ಲಿ ಎಂಟರ್ಟೈನ್ಮೆಂಟ್ ಇರುತ್ತೆ. ಬಟ್ ಖಂಡಿತ ಲೈಫ್ ಈಸ್ ಅ ವೆರಿ ಬಿಗ್ ಇನ್ಸ್ಪಿರೇಷನ್. ಆ್ಯಂಡ್ ನನಗೆ ಅನಿಸುತ್ತೆ ನನ್ನ ಸಿನಿಮಾ ಜರ್ನಿನಲ್ಲಿ ಮುಖ್ಯವಾಗಿ ಲೈಕ್ ನಾನು ಯಾರ್ಯಾರ ಜೊತೆ ಭೇಟಿಯಾಗಿದ್ದೀನಿ, ಯಾರ್ಯಾರ ಜೊತೆ ಕೆಲಸ ಮಾಡಿದ್ದೀನಿ, ಇವತ್ತು ಕೂಡ ತುಂಬ ಒಳ್ಳೆ ಮೂಮೆಂಟ್ಸ್ ಇದೆ. ನನ್ನ ಗ್ರೋತ್ ಆಗಿರೋದು ನನ್ನ ಮೂವೀಸಿಂದ ಆ್ಯಸ್ ಅನ್ ಆ್ಯಕ್ಟರ್. ನಾನು ಯಾವಾಗ ಅದೇ ಹೇಳ್ತಿದ್ದೆ, ನಾನು ಯಾವಾಗ ಕಲ್ತ್ಕೊಂಡು ಬಂದಿರೋರಲ್ಲ, ಫಿಲ್ಮ್ ಸ್ಕೂಲ್ಗೆ ಹೋಗಲಿಲ್ಲ, ಓದಲಿಲ್ಲ. ಭರತನಾಟ್ಯಂ ಟ್ರೈನಿಂಗ್ ಇತ್ತು ಅಷ್ಟೇ, ಅದರಲ್ಲದೆ ಓದ್ತಿದ್ದೆ. ಸೊ ನಾನು ಕಲ್ತಿರೋದು ಎಲ್ಲ ನನ್ನ ಮೂವಿ ಎಕ್ಸ್ಪೀರಿಯನ್ಸಸಿಂದ. ನಾನು ಬಾಸು ಚಾಟರ್ಜಿ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಅವರು ನನ್ನ ಮೆಂಟರ್ ಆ್ಯಕ್ಚುಲಿ ಹೇಳಬೇಕಂದ್ರೆ. ಅವರೇ ಫಸ್ಟ್ ನನಗೆ ಒಂದು ಪ್ರಧಾನ ನಾಯಕಿಯಾಗಿ ಅವರೇ ಮೂವಿಗೆ ತಗೊಂಡಿದ್ರು. ಸೊ ಅವ್ರ ಜೊತೆ 3 ಮೂವೀಸ್ ಮಾಡಿದ್ದೀನಿ ನಾನು. ಸೊ ಅಂಥವ್ರ ಹತ್ರನೇ ನಾನು ಕಲ್ತಿದ್ದೀನಿ. ಆಮೇಲೆ ಇಲ್ಲಿ ಬಂದಾದಮೇಲೆ ಉಪೇಂದ್ರ ಅವರು, ರವಿ ಸರು, ಅವರೆಲ್ಲರ ಜೊತೆ ವರ್ಕ್ ಮಾಡಿದ್ದೀನಿ. ತಮಿಳಲ್ಲಿ ಎಡಿಲ್ ಅಂತ ಒಳ್ಳೆ ಡಿರೆಕ್ಟರ್ಸ್ ಹತ್ರ ವರ್ಕ್ ಮಾಡಿದ್ದೀನಿ. ಸೊ ಸೊ ಆ್ಯಂಡ್ ಆಲ್ಸೋ ನನಗೆ ಅನ್ಸುತ್ತೆ ದಟ್ ಈ ರಿಲೇಷನ್ಶಿಪ್ಸ್ ಇದೆ ಅಲ್ವಾ, ಈ ಫ್ರೆಂಡ್ಶಿಪ್ಸ್ ಆಗಲಿ, ಮೂವಿನಲ್ಲಿ ಯಾರ್ಯಾರ ಜೊತೆ ನಾನು ಭೇಟಿಯಾಗಿದ್ದೀನಿ, ದೇ ಹ್ಯಾವ್ ಆಲ್ಸೋ ಪ್ಲೇಡ್ ಅನ್ ಇಂಪಾರ್ಟೆಂಟ್ ಪಾರ್ಟ್ ಇನ್ ಮೈ ಲೈಫ್. ಸೊ ಅದರಿಂದ ಒಂದು ಪರ್ಸನಲ್ ಗ್ರೋತ್ ಕೂಡ ಆಗಿದೆ, ಪ್ಲಸ್ ಒಂದು ಪ್ರೊಫೆಷನಲ್ ಗ್ರೋತ್ ಕೂಡ ಆಗಿದೆ. ಮೇಡಮ್, ಇವಾಗ ತಾನೇ ನೀವು ಹೇಳ್ತಾ ಇದ್ರೆ ಬಾಸು ಚಾಟರ್ಜಿ ಅವರು ನಿಮ್ಮ ಫಸ್ಟ್ ಡೈರೆಕ್ಟರ್ ಅಂತ. ಅಲ್ಲಿಂದ ಇಲ್ಲಿ ತನಕ ಅಂದರೆ ಡಿಟೆಕ್ಟಿವ್ ತೀಕ್ಷ್ಣ ಅವರಿಗೆ ನಾವು ನೋಡೋದಾದ್ರೆ ಹಲವಾರು ಭಾಷೆಗಳು, ಸಾಕಷ್ಟು ಲ್ಯಾಂಗ್ವೇಜಸ್ ಇನ್ಕ್ಲೂಡಿಂಗ್ ಅಂದ್ರೆ ಹಿಂದಿ, ಒಡಿಯಾ, ಬೆಂಗಾಲಿ, ತಮಿಳು, ತೆಲುಗು ಎಲ್ಲ. ಪ್ರತಿಯೊಂದು ಸಿನಿಮಾ ಇಂಡಸ್ಟ್ರಿಗೂ ಕೂಡ ಅದರದ್ದೇ ಆದಂತಹ ಒಂದು ಫಿಲಮ್ ಕಲ್ಚರ್ ಇರುತ್ತೆ. ಹಾಗೇನೆ ಪ್ರತಿಯೊಂದು ಇಂಡಸ್ಟ್ರಿನಲ್ಲಿ ಕೂಡ ನೀವು ಏನಾದರೂ ಒಂದು ಕಲಿತಾ ಹೋಗ್ತೀರಾ. ನಿಮಗೆ ಮೇಡಮ್, ನಿಮ್ಗೆ ಅಂದರೆ ಯಾವ ಇಂಡಸ್ಟ್ರಿ ನಿಮಗೆ ಹೆಚ್ಚು ಅಂದರೆ ಏನೇನು ಪಾಠವನ್ನು, ಇಫ್ ಯು ಹ್ಯಾವ್ ಟು ಚೂಸ್ ಒನ್ ಥಿಂಗ್ ಫ್ರಮ್ ಈಚ್ ಇಂಡಸ್ಟ್ರಿ, ಏನೇನು ಕಲಿತಾ ಹೋದ್ರಿ ಅಂತ? ಹಂಗೆ ಹೇಳಬೇಕಂದ್ರೆ ಬೆಂಗಾಲಿಯಲ್ಲಿ ನಂದು ಸ್ಟಾರ್ಟಿಂಗು. ಸೊ ಅಲ್ಲಿ ಆ್ಯಕ್ಚುಲಿ ನನಗೆ ಚಿಕ್ಕ ಮಗು ಥರ ನೋಡ್ಕೊತಿದ್ರು ಎಲ್ಲರೂ. ನಾನು ಸ್ಟಾರ್ಟಿಂಗ್ ಮಾಡಿದಾಗ ನಾನು ತುಂಬ ಚಿಕ್ಕವಳು, 17-18 ಇಯರ್ಸ್. 17 ಇಯರ್ಸ್ ನನ್ನ ಫಸ್ಟ್ ಮೂವಿ ಯೋಧ. ಅದರಲ್ಲಿ ಒಂದು ಚಿಕ್ಕ ಸೆಕೆಂಡ್ ಲೀಡಲ್ಲಿ ಒಂದು ಯೂತ್ ಕಪಲ್ ಇತ್ತು. ಸೊ ಅದರಲ್ಲಿ ನಾನಿದ್ದೆ. ನೆಕ್ಸ್ಟು ಹಠಾತ್ ದೃಷ್ಟಿಯಲ್ಲಿ ಪ್ರಧಾನ ನಾಯಕಿಯಲ್ಲಿ ಬಂದೆ. ಸೊ
ಅಲ್ಲಿಂದ ಅಲ್ಲಿ ಫಸ್ಟ್ ಆಫ್ ಆಲ್ ನನ್ನ ಸೆಟ್ಟಲ್ಲಿ ಹೇಗೆ ಇರಬೇಕು ಯುನೋ ಸೆಟ್ಟದು ಒಂದು ಡೆಕೋರಮ್ ಇರುತ್ತೆ ಸೆಟ್ಟಲ್ಲಿ. ನಾವು ಮೂವಿ ಸೆಟ್ಟಲ್ಲಿ ಹೇಗಿರ್ತೀವಿ, ಯಾರೋ ಸೀನಿಯರ್ಸ್ ಬಂದಾಗ ನಾವು ನಿಂತ್ಕೊಂಡು ಅವ್ರನ್ನ ಗ್ರೀಟ್ ಆಗೋದು ಆಗಲಿ, ಆಮೇಲೆ ಒಂದು ವಾತಾವರಣ ಇರುತ್ತೆ ಸೆಟ್ಟಲ್ಲಿ, ನಾವು ಏನು ಮಾತಾಡ್ಬೋದು ಏನು ಮಾತಾಡಬಾರ್ದು ಅದೆಲ್ಲ ಕಲ್ತ್ಕೋಬೇಕಾಗಿತ್ತು. ಬಿಕಾಸ್ ಅದಕ್ಕಿಂತ ಮುಂಚೆ ಬರೀ ಸ್ಕೂಲ್ ಕಾಲೇಜ್ ಅಷ್ಟೇ, ಕಾಲೇಜು ಆಗಲಿಲ್ಲ ಆ್ಯಕ್ಚುಲಿ, ಸ್ಕೂಲ್ ಆಗಿತ್ತು ನನಗೆ. ಸೊ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಪ್ರೊಫೆಷನಲ್ ವರ್ಕ್ ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸೇ ಮೂವಿ ಸೆಟ್ನಲ್ಲಿ. ಸೊ ಅಲ್ಲಿಂದ ತುಂಬ ಕಲ್ತಿದ್ದೀನಿ. ಆಮೇಲೆ ಆ್ಯಕ್ಟಿಂಗ್ ಬಗ್ಗೆ ಕಲ್ತಿದ್ದೀನಿ ಫಸ್ಟ್ ಬೆಂಗಾಲಿ ಮೂವಿನಲ್ಲಿ. ಬಿಕಾಸ್ ನನ್ನ ಫಸ್ಟ್ ಡೈರೆಕ್ಟರ್ ಬಾಸುದಾರ್ ನನಗೆ ಹೇಳಿದ್ರು, ಬರೀ ನೀನು ಡೈಲಾಗ್ಸ್ ಹೇಳೋದು ಅಲ್ಲ, ನೀನು ಡೈಲಾಗ್ಸ್ ಬೇರೆ ಅವ್ರದ್ದು ಡೈಲಾಗ್ಸ್ ಕೇಳಬೇಕು. ಲೈಕ್ ಇನ್ನೊಬ್ರು ಆ್ಯಕ್ಟರ್ ಡೈಲಾಗ್ಸ್ ಹೇಳಿದಾಗ ನೀವು ರಿಯಾಕ್ಟ್ ಮಾಡಬೇಕು. ಸುಮ್ಮನೆ ನೀವು ಕಾಯ್ತಾ ಇರಬಾರ್ದು, ನನ್ನ ಡೈಲಾಗ್ ಬರುತ್ತೆ ನಾನು ಹೇಳ್ತೀನಿ, ಅವರೇನೋ ಹೇಳ್ತಿದ್ದಾರೆ, ಮೈಂಡಲ್ಲಿ ಹಂಗೆ ಇರಬಾರ್ದು. ಫಸ್ಟ್ ಹಂಗೆ ಆಗ್ತಿತ್ತು, ನಾನು ಡೈಲಾಗ್ ಹೇಳಬೇಕು ಅಂತ. ಬಟ್ ರಿಯಾಕ್ಷನ್ ಆಗೋದೇ ಸಿನಿಮಾ ಅಂತ. ನಿಮ್ಮ ರಿಯಾಕ್ಷನಲ್ಲಿ ಸಿನಿಮಾ. ಆಮೇಲೆ ಮ್ಯಾನರಿಸಮ್ಸ್ ಆಗಲಿ, ಲೈಕ್ ಕ್ಯಾಮ್ರಾ ನಿಮ್ಮನ್ನು ಕ್ಯಾಪ್ಚರ್ ಮಾಡಬೇಕು, ನೀವು ಕ್ಯಾಮ್ರಾಗೋಸ್ಕರ ಆ್ಯಕ್ಟ್ ಮಾಡಬಾರ್ದು. ಸೊ ಇಂಥ ಚಿಕ್ಕ ಪುಟ್ಟ ಥಿಂಗ್ಸ್ ಅವ್ರು ಹೇಳ್ಕೊಟ್ರು. ಆ್ಯಂಡ್ ಸೊ ಅಲ್ಲಿ ಅದು ಕಲ್ತಿದ್ದೀನಿ, ಆ್ಯಕ್ಟಿಂಗ್ ಬಗ್ಗೆ ಫಸ್ಟ್ ನಾನು ಕಲ್ತಿದ್ದೀನಿ. ಐ ಥಿಂಕ್ ಸೌತ್ ಇಂಡಸ್ಟ್ರಿ ಎಸ್ಪೆಷಲಿ ನಂದು ಫಸ್ಟು ಸೌತಲ್ಲಿ ಎಕ್ಸ್ಪೀರಿಯನ್ಸ್ ನನ್ನ ತೆಲುಗು ಮೂವೀಸ್ನಲ್ಲಿ ಸೂರಿ ಅಂತ ಒಂದು ಮೂವಿ, JD ಚಕ್ರವರ್ತಿ ಅವ್ರ ಜೊತೆ. ಅಲ್ಲಿ ಡಿಸಿಪ್ಲಿನ್ ಬಗ್ಗೆ. ಓಕೆ. ಸೊ ಅಲ್ಲಿ ಬೆಳಗ್ಗೆ 7:30 ಫಸ್ಟ್ ಶಾರ್ಟೇ ತೊಗೊತಿದ್ರು. ಸೊ 6 o'clock ಎದ್ದು ರೆಡಿ ಆಗೋದು, ಒಂದು ಸಿಸ್ಟಮಲ್ಲಿ ವರ್ಕ್ ಮಾಡೋದು. 7:30 ಅಂದರೆ 7:30ನೇ ಶಾರ್ಟ್ ತೊಗೊಳ್ಳೋದು ಅವರು. ಸೊ ಒಂದು ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡೋದು, ಒಂದು ಡಿಸಿಪ್ಲಿನು, ಒಂದು ಲೈನ್ಸ್ ಕಲಿಯೋದು, ಒಂದು ಲೈಕ್ ಫಿಸಿಕಲ್ ಫಿಟ್ನೆಸ್ ಆಗಲಿ, ಡ್ಯಾನ್ಸ್ ಆಗಲಿ, ಡ್ಯಾನ್ಸ್ಗೆ ಎಷ್ಟು ಎಫರ್ಟ್ ಹಾಕಬೇಕು, ಅದು ನಾನು ಸೌತ್ ಇಂಡಸ್ಟ್ರಿಯಲ್ಲಿ ಕಲ್ತಿದ್ದೀನಿ. ಆ್ಯಂಡ್ ಹಿಂದಿಯಲ್ಲಿ ಆಲ್ಸೋ ಲೈಕ್ ಈ ಮೇಕಪ್, ಹೇರ್ ಸ್ಟೈಲ್ ಅಲ್ಲಿ ಸ್ವಲ್ಪ ಅದು ತುಂಬ ಚೆನ್ನಾಗಿದ್ರು ಅವರು. ಸೌತಲ್ಲಿ ಅಷ್ಟೊಂದು ಮೇಕಪ್, ಆವಾಗ ಮೇಕಪ್ ನಮಗೆ ಬೇಕಾಗಿಲ್ಲ ಮೂವೀಸ್ನಲ್ಲಿ. ಬಟ್ ಬಾಂಬೆಯಲ್ಲಿ ನಾನು ಅದು ಕಲ್ತಿದ್ದೀನಿ, ಸ್ವಲ್ಪ ಡ್ರೆಸ್ಸಿಂಗು, ಈ ಫ್ಯಾಷನ್. ಆ್ಯಂಡ್ ನನ್ನ ಹಿಂದಿ ಮೂವೀಸ್ನಲ್ಲಿ ಲೈಕ್ ಅದಕ್ಕೆ ಸ್ವಲ್ಪ ಪ್ರಾಮುಖ್ಯತೆ ಕೊಟ್ಟಿದ್ರು, ಲೈಕ್ ಮೇಕಪ್, ಹೇರ್ ಸ್ಟೈಲು. ಸೊ ಅಲ್ಲಿ ಕೂಡ ಆ ಇಂಡಸ್ಟ್ರಿನಲ್ಲಿ ಅದು ಕಲ್ತಿದ್ದೀನಿ. ಅಲ್ಲಿ ಕೂಡ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲರೂ. ಅವರು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾರೆ ಶೂಟಿಂಗು, ಬಟ್ ಆಗಲೇ ಇವಾಗ ಗೊತ್ತಿಲ್ಲ. ನಾನು ಮಾಡಿದಾಗ ಸ್ವಲ್ಪ ಸೌತಲ್ಲಿ ಸ್ವಲ್ಪ ಬೇಗ ಸ್ಟಾರ್ಟ್ ಆಗ್ತಿರಲ್ಲ, ಬಾಂಬೆಲಿ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗುತ್ತೆ, ಬಟ್ ತುಂಬ ಲೇಟ್ ನೈಟ್ವರೆಗೂ ಕೆಲಸ ಮಾಡ್ತಿದ್ರು. ಬಟ್ ಅಲ್ಲಿ ಕೂಡ ತುಂಬ ಕ್ರಿಯೇಟಿವಿಟಿ ಇದೆ, ಅಲ್ಲಿ ಕೂಡ ತುಂಬ ಎಲ್ಲರೂ ಪರ್ಫೆಕ್ಟಾಗಿ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಅವರು ಪರ್ಫೆಕ್ಟಾಗಿ ಕೆಲಸ ಮಾಡ್ತಾರೆ ಬಾಂಬೆನಲ್ಲಿ. ಸೊ ಅದು ತುಂಬ ಖುಷಿ ಆಯಿತು. ಸೊ ತುಂಬ ಇಂಡಸ್ಟ್ರೀಸ್, ಎಲ್ಲ ಇಂಡಸ್ಟ್ರೀಸ್ನಲ್ಲಿ ಒಂದು ಸಿಮಿಲಾರಿಟೀಸ್ ಕೂಡ ಇದೆ. ಸೊ ಎಲ್ಲ ಕಡೆ ಕಲ್ತಿದ್ದೀನಿ. ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳೋದೇ ಬೇಡ, ಆ್ಯಕ್ಚುಲಿ ಸೊಸೆ ಅಂತ ಹೇಳಿದ್ರೆ ಮನೆಯ ಮಗಳಾಗ್ಬಿಟ್ಟಿದ್ದೀರಾ. ಸೊ ಕನ್ನಡ ಇಂಡಸ್ಟ್ರಿ ನಾನು ಸೌತ್ ಇಂಡಸ್ಟ್ರಿಗೆ ಕನ್ಸಿಡರ್ ಮಾಡಿದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ನನಗೆ ತುಂಬ ಪ್ರೀತಿ ಸಿಕ್ಕಿದೆ. ಇಲ್ಲಿ ಆ್ಯಕ್ಚುಲಿ ನನ್ನ ಫಸ್ಟ್ ಸಿನಿಮಾ H2O ಇಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿ ರಿಲೀಸ್ ಆಗಿರೋದು ಕೋಟಿಗೊಬ್ಬ ಫಸ್ಟು. ಬಟ್ ಫಸ್ಟ್ ಶೂಟಿಂಗ್ ಮಾಡಿದೆ ನಾನು H2O. ಸೊ H2O ನನ್ನ ಫಸ್ಟ್ ಕನ್ನಡ ಸೆಟ್ ವಿಶಾಲವಾಗಿತ್ತು. ಬಿಕಾಸ್ H2O ಒಂದು ತುಂಬ ದೊಡ್ಡ ಮೂವಿ ಆವಾಗ ಒಂದು ಪ್ಯಾನ್ ಇಂಡಿಯಾ ಮೂವಿ ಅಂದರೆ H2O. ಪ್ರತಿಯೊಂದು ಲೈಕ್ ರಾಜಸ್ಥಾನ್ಗೆ ಹೋಗಿದ್ವಿ, ಪೊಲಾಚಿಗೆ ಹೋಗಿದ್ವಿ. ಆ್ಯಂಡ್ ಉಪೇಂದ್ರ ಅವ್ರ ಜೊತೆ ನಂದು ಸೆಕೆಂಡ್ ಮೂವಿ ಇದು, ನಾನು ರಾ ಮಾಡಿದ್ದೆ ಅವ್ರ ಜೊತೆಲಿ. ಸೊ ಅವರು ನನಗೆ ಗೊತ್ತಿತ್ತು, ಬಟ್ ಮಿಕ್ಕಿದ್ದೆಲ್ಲರೂ ಎಲ್ಲ ಹೊಸ ಲ್ಯಾಂಗ್ವೇಜು. ಸೊ ತುಂಬ ಅದ್ಭುತ ಆ್ಯಕ್ಚುಲಿ. ನನಗೆ ಆ ಹಿಸ್ಟ್ರಿ ಬಗ್ಗೆ ಕೇಳಿದಾಗ, ಕಾವೇರಿ ಹಿಸ್ಟ್ರಿ ಬಗ್ಗೆ ಕೇಳಿದಾಗ, ಅಥವಾ ಕಾವೇರಿನ ರೆಪ್ರೆಸೆಂಟ್ ಮಾಡಿ ಆ್ಯಕ್ಟಿಂಗ್ ಮಾಡೋದು ತುಂಬ ಕಲ್ತಿದ್ದೀನಿ. ಇಲ್ಲಿ ಆ್ಯಕ್ಚುಲಿ ತುಂಬ ನನಗೆ ಮನೆ ಮಗಳ ಥರ ಫಸ್ಟ್ ಡೇಯಿಂದನೇ ಹಂಗೆ ಇದು ಮಾಡಿಬಿಟ್ರು. ಸೊ ನಾನು ನಾಗಣ್ಣ ಸರ್ ಡೈರೆಕ್ಷನಲ್ಲಿ ವರ್ಕ್ ಮಾಡಿದ್ದೀನಿ. ಇಲ್ಲಿ ಲೋಕಿ ಮತ್ತು ರಾಜಾರಾಮ್ ಅವರಿದ್ದರು. ಅದ ನಂತರ ರವಿ ಸರ್ ಜೊತೆ ವರ್ಕ್ ಮಾಡಿದ್ದೀನಿ. ಸಾಯಿ ಪ್ರಕಾಶ್ ಅವ್ರದ್ದು ರೌಡಿ ಅಲಿಯಾ ಚಿತ್ರ. ಸೊ ಎಲ್ಲರೂ ತುಂಬ ಪ್ರೀತಿಸಿದ್ರು, ತುಂಬ ತಾಳ್ಮೆಯಿಂದ ನನಗೆ ಟೈಮ್ ಕೊಟ್ಟರು ದಟ್ ನಾನು ಡೈಲಾಗ್ಸ್ ಕಲಿಬೇಕು. ಆವಾಗ ನನಗೆ ಅಷ್ಟು ಕನ್ನಡ ಬರ್ತಾ ಇರಲಿಲ್ಲ. ಸೊ ತುಂಬ ತಾಳ್ಮೆಯಿಂದ ನನಗೆ ಡೈಲಾಗ್ಸ್ ಎಲ್ಲ ಹೇಳಿ ಅದನ್ನು ಅರ್ಥ ಮಾಡ್ಕೊಂಡು ನನಗೆ ಒಂದು ಸ್ಪೇಸ್ ಕೊಟ್ಟರು ಪರ್ಫಾರ್ಮೆನ್ಸ್ಗೆ. ಆ್ಯಂಡ್ ತುಂಬ ಒಳ್ಳೆ ಕ್ಯಾರೆಕ್ಟರ್ಸ್ ಕೊಟ್ಟರು ನನಗೆ. ಫಸ್ಟ್ ಹಾಫ್ ಆಫ್ ಮೈ ಕರಿಯರ್ನಲ್ಲಿ ತುಂಬ ಒಳ್ಳೆ ಡಿರೆಕ್ಟರ್ಸ್, ಒಳ್ಳೆ ಕ್ಯಾರೆಕ್ಟರ್ಸ್ ಕೊಟ್ಟರಲ್ಲ. ಸೊ ಅಲ್ಲಿಂದ ಒಂದು ಒಳ್ಳೆ ಫೌಂಡೇಶನ್ ಆಯಿತು ಅಂತ. ಹೌದು, ಬಿಕಾಸ್ ನಾವು H2O ನಲ್ಲಿ ನೋಡೋದಾದ್ರೆ ಕಾವೇರಿ ಅಂದ್ರೆ ಆಪ್ಟ್ ಆಗಿದ್ರಿ ನೀವು. ಥ್ಯಾಂಕ್ ಯು. ಹಾಗೇನೆ ಮತ್ತೆ ಹೂವೇ ಸಾಂಗ್ ಅಷ್ಟೇ ಫ್ರೆಶ್ ಆಗಿರುತ್ತೆ. ಎಲ್ಲಾದ್ರೂ ಫಾರ್ ಎಕ್ಸಾಂಪಲ್ ಇವಾಗ ಯಾವ್ದಾದ್ರು ಇವೆಂಟ್ಸ್ಗಳಿಗೆ ನೀವು ಬರ್ತಾ ಇದ್ರೆ ನಮ್ಮೆಲ್ಲರ ಮೈಂಡಿಗೆ ಫಸ್ಟ್ ಬರೋದು ಅದೇ ಹೂವೇ ಅಂದ್ರೆ ಇನ್ನೂ ಎಷ್ಟು ಫ್ರೆಶ್ ಆಗಿದೆ. ಹಾಗೆ ನಿಮ್ಗೇನೆ ಹೇಳಿ ಮಾಡಿಸ್ದಂಗೆ ಅದು. ಹೌದು, ಹೂವೇ ಆ್ಯಕ್ಚುಲಿ ನಾನು ಖಂಡಿತ ಉಪೇಂದ್ರ ಅವ್ರಿಗೆ ಮತ್ತು ಸಾಧು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅದು ಒಂದು ಎವರ್ಗ್ರೀನ್ ಸಾಂಗ್. ಆ್ಯಂಡ್ ಆರ್ಟಿಸ್ಟ್ಸ್ ಯಾವಾಗ ಐ ಥಿಂಕ್ ಜಾಸ್ತಿ, ಎಸ್ಪೆಷಲಿ ನಮ್ಮ ಕಮರ್ಷಿಯಲ್ ಸಿನಿಮಾದಲ್ಲಿ ಆರ್ಟಿಸ್ಟ್ ಆಡಿಯನ್ಸ್ ಜಾಸ್ತಿ ಸಾಂಗ್ಸೇ ನೆನಪು ಮಾಡ್ಕೊತಾರೆ. ಸೊ ಸಾಂಗ್ಸ್ ಸೂಪರ್ ಹಿಟ್ ಸಾಂಗ್ಸ್ ಇದ್ದರೆ ಫಾರ್ ಎವರ್ ಅದು ಎವರ್ಗ್ರೀನ್ ಥರ ಆಗಿಬಿಡ್ತೀರ. ಸೊ ಆ ಸಾಂಗ್ ನನಗೆ ತುಂಬಾ ಇಷ್ಟ. ಆ್ಯಂಡ್ ಎವ್ರಿ ಜನರೇಷನ್
ಜನರೇಷನ್ ಹೆಣ್ಮಕ್ಳು ತುಂಬ ಇಷ್ಟಪಡ್ತಾರೆ. ಈವನ್ ಆ್ಯಕ್ಚುಲಿ ಗಂಡು ಮಕ್ಕಳು ಕೂಡ ಇಷ್ಟಪಡ್ತಾರೆ. ಬಟ್ ಎಸ್ಪೆಷಲಿ ಗರ್ಲ್ಸ್ ಎಲ್ಲ ಕಾಲೇಜ್ ಫಂಕ್ಷನ್ಸಲ್ಲಿ ಇದೇ ಹಾಡು ನಾವು ಇವತ್ತು ಕೂಡ ನಾವು ಪರ್ಫಾರ್ಮ್ ಮಾಡ್ತೀವಿ ಅಂತಾರೆ. ಟ್ರೆಂಡಲ್ಲಿದೆ. ಹೌದು ಹೌದು. ಉಪೇಂದ್ರ ಸರ್ ಬಗ್ಗೆ ಮಾತನಾಡಲೇಬೇಕು. ಆ್ಯಕ್ಚುಲಿ ಉಪ್ಪಿ ಸರ್ನ ಫಸ್ಟ್ ನೋಡಿದಾಗ ನೀವು ಅನ್ಕೊಂಡಿದ್ರಾ ಇಲ್ಲ ಇವ್ರು ನನ್ನ ಲೈಫ್ ಪಾರ್ಟ್ನರ್ ಆದರೆ ಚೆನ್ನಾಗಿರುತ್ತೆ ಕೆಲವೊಬ್ರಿಗೆ ಬರುತ್ತೆ, ಅಂದರೆ ಏನೋ ಒಂದು ಸ್ವಲ್ಪ ಸ್ಟ್ರೈಕ್ ಆಗುತ್ತೆ ನಮಗೆ. ಅಲ್ಲಿ ಹೆಂಗಿತ್ತು ಫಸ್ಟ್, ಅಂದರೆ ಎಲ್ಲಿ ಭೇಟಿ ಆದ್ರಿ ಏನು ಅಂತ? ಭೇಟಿ ಆಗಿದ್ವಿ ಆ್ಯಕ್ಚುಲಿ ಅವ್ರ ಶೂಟಿಂಗ್, ನಾನು ತುಂಬ ಕಡೆ ಹೇಳಿದ್ದೀನಿ ಇದು. ಅವ್ರು ಶೂಟಿಂಗ್ ಮಾಡ್ತಿದ್ರು, ಅವ್ರು ಒಂದು ಸಾಂಗ್ ಶೂಟಲ್ಲಿದ್ದರು. ಸಾಂಗ್ವಿ ಅವ್ರ ಜೊತೆ ಒಂದು ತೆಲುಗು ಮೂವಿ ನಡೀತಿತ್ತು. 2000 ಆಗಸ್ಟ್ or ಜುಲೈ ನಾವು ಭೇಟಿ ಆಗಿದ್ವಿ. ಆ್ಯಂಡ್ ನಾನು ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ. ನಮ್ಮಿಬ್ರಿಗೆ ಹುಷಾರಿರಲಿಲ್ಲ, ನನಗೆ ನನ್ನ ಫ್ರೆಂಡ್ಗೆ. ನನ್ನ ಫ್ರೆಂಡ್ ಆ್ಯಕ್ಚುಲಿ ಅವ್ರ ಮೂವಿಗೆ ಕಾಸ್ಟ್ ಮಾಡ್ತಿದ್ರು. ಅವಾಗ ಅವ್ರು ಆ ಮೂವಿಗೆ ಕಾಸ್ಟಿಂಗ್ ನಡೀತಿತ್ತು. ಸೊ ಒಂದಷ್ಟು ಫೋಟೋಸ್ ತೊಗೊಂಡು ಹೋಗಿದ್ರು. ಸೊ ನನ್ನ ಜೊತೆಲಿ ಹೋಗಿದ್ದೆ. ನನ್ನ ನೋಡ್ಬಿಟ್ಟು ಇವ್ರು ಯಾರು, ಇವ್ರದ್ದು ಫೋಟೋಸ್ ತೋರಿಸಿ ಅಂದರು. ಸೊ ಹಾಗೆ ಪರಿಚಯ ಆಯಿತು. ಫಸ್ಟ್ ಲುಕ್ಕಲ್ಲಿ ನನಗೇನೋ ಜ್ಞಾಪಕ ಇದೆ, ಅವರೇನೋ ಒಂದು ಯೆಲ್ಲೋಯಿಶ್ ಥರ ಡ್ರೆಸ್ ಹಾಕೊಂಡು ನಡ್ಕೊಂಡು ಬರ್ತಿದ್ರು. ತುಂಬ ಉದ್ದ ಹೇರ್, ಕರ್ಲಿ ಹೇರ್ ಇತ್ತು, ಫುಲ್ ಲಾಂಗ್ ಹೇರ್, ಇಯರಿಂಗ್ಸ್ ಎಲ್ಲ ಹಾಕಿದ್ರು, ನಕ್ಕೊಂಡು ಮಾತಾಡ್ಸಿದ್ರು. ತುಂಬ ಲೈಕ್ ನನಗೆ ಒಂದು ಒಳ್ಳೆಯವ್ರಂತ ಅನಿಸ್ತು. ಅವ್ರ ಬಗ್ಗೆ ಅಷ್ಟೊಂದು ನಾನು ತಿಳ್ಕೊಂಡಿರಲಿಲ್ಲ ಅವಾಗ. ತುಂಬ ದೊಡ್ಡ ಹೀರೋ, ಕರ್ನಾಟಕ ದೊಡ್ಡ ಹೀರೋ ಅಂತ ಹೇಳಿದ್ರು ಎಲ್ಲರೂ. ಸೊ ಆಮೇಲೆ ನನ್ನ ಫ್ರೆಂಡು ನನ್ನ ಫೋಟೋಸ್ ನೋಡ್ಬಿಟ್ಟು ನೀವು ಮಾಡ್ತೀರಾ ಅಂತ ಕೇಳಿದ್ರು. ಸೊ ಆಮೇಲೆ ನಿಮ್ಮದು ರಶಸ್ ನೋಡ್ತೀನಿ ಅಂದು, ಇದು ದುರ್ಗಾ ಮೂವಿದು ರಶಸ್ಸು, JD ಚಕ್ರವರ್ತಿ ಅವ್ರದ್ದು ಮೂವಿದು ರಶಸ್ ಎಲ್ಲ ನೋಡಿ ಇಷ್ಟಪಟ್ಟರು. ಒಂದು ಇಂಟೆನ್ಸ್ ಇಂದು ರಶ್ ನೋಡಿದ್ರು. ಆಮೇಲೆ ಆ ಮೂವಿಗೆ ತೊಗೊಂಡಿದ್ರು ನನಗೆ. ಓಕೆ. ಪ್ರಿಯಾಂಕಾ ತ್ರಿವೇದಿಯಿಂದ ಪ್ರಿಯಾಂಕಾ ಉಪೇಂದ್ರ ಆದಂತಹ ಜರ್ನಿನಲ್ಲಿ ದೊಡ್ಡ ವ್ಯತ್ಯಾಸ ಅಂದರೆ ಏನು? ಐ ಥಿಂಕ್ ಇಟ್ಸ್ ಸಮ್ ಆಫ್ ಮೀ ಆ್ಯಂಡ್ ಐ ಥಿಂಕ್ ಉಪೇಂದ್ರ ಅವ್ರದ್ದು ಒಂದು ಪ್ರಪಂಚ ಇತ್ತಲ್ಲ ಇಲ್ಲಿ, ಅವ್ರದ್ದು ತಂದೆ ತಾಯಿ, ಅವ್ರದ್ದು ಫ್ಯಾಮಿಲಿ. ಸೊ ನನಗೆ ಅನಿಸುತ್ತೆ ಒಂದು ರಿಲೇಷನ್ಶಿಪ್ ಅಂದರೆ ನಮ್ಮದು ಇಬ್ಬರು ಫ್ಯಾಮ್ಲಿನೂ ಮರ್ಜ್ ಆಗುತ್ತೆ. ಬಿಕಾಸ್ ನಾನು ಆ ಥರನೇ ಬೆಳೆದಿದ್ದೀನಿ ಚಿಕ್ಕ ವಯಸ್ಸಿಂದ. ನನ್ನ ಫ್ಯಾಮ್ಲಿ ಯಾವಾಗ ಜೊತೆಯಲ್ಲಿ ಇದ್ದರು. ಈವನ್ ದೋ ನಾವು ಫಾರಿನಲ್ಲಿ ಇದ್ದೀವಿ, ನಾವು ತುಂಬ ಟಚಲ್ಲಿ ಇರ್ತಿದ್ವಿ. ಶೂಟಿಂಗಲ್ಲಿ ಯಾವಾಗ ನನ್ನ ಆಂಟಿ ಅಪ್ಪ ಯಾರ್ಯಾರೋ ತುಂಬ ಜನ ಬರ್ತಿದ್ರು. ನಾನು ಯಾವಾಗ ಒಂಟಿಯಾಗಿದ್ದು ನನಗೆ ಅಭ್ಯಾಸನೇ ಇಲ್ಲ. ಓಕೆ, ಸೊ ಮಕ್ಕಳಂದರೆ ತುಂಬ ಇಷ್ಟ ನನಗೆ. ಸೊ ನನ್ನ ಕಸನ್ಸ್ದು ಮಕ್ಕಳು ಎಲ್ಲ ನನ್ನ ಶೂಟಿಂಗಲ್ಲಿ ಇರ್ತಿದ್ರು ಯಾವಾಗ. ಸೊ ಇಲ್ಲಿ ಬಂದಾದ್ಮೇಲೆ ಕೂಡ ಅದೇ ಒಂದು ಇಂಟ್ರೊಡ್ಯೂಸ್ ಆಯಿತು. ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಆ್ಯಕ್ಚುಲಿ, ನಮ್ಮದು ಅತ್ತಿಗೆ, ಆಮೇಲೆ ಅವ್ರದ್ದು ಬ್ರದರ್, ಅವ್ರದ್ದು ಮಕ್ಕಳೆಲ್ಲ. ಸೊ ಫಸ್ಟ್ 5 years ಸ್ವಲ್ಪ ಅದೆಲ್ಲ ಅಭ್ಯಾಸ, ಕನ್ನಡ ಕಲಿಯೋದು, ಅವ್ರದ್ದು ಫುಡ್ಡು ಟ್ರೆಡಿಷನ್ಸ್ ಬಗ್ಗೆ ಎಲ್ಲ ತಿಳ್ಕೊಳ್ಳೋಕ್ಕೆ. ಆಮೇಲೆ ಮಕ್ಕಳಾಯಿತು. ಸೊ ಮಕ್ಕಳು ನೋಡ್ಕೊಳ್ಳೋಕ್ಕೆ ದಟ್ ಅದೆಲ್ಲ ಆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ಸೊ ಐ ಅಂಡರ್ಸ್ಟ್ಯಾಂಡ್ ದ ಕಲ್ಚರ್ ಆ್ಯಕ್ಚುಲಿ. ಲ್ಯಾಂಗ್ವೇಜ್ ಕಲಿಬೇಕಾಗಿತ್ತು. ಸೊ ನಿಧಾನ ಅದು ಒಂದು ಇನ್ನೊಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಅಂತ, ಇನ್ನೊಂದು ಕಲ್ಚರು. ಬಿಕಾಸ್ ನಮ್ಮ ಬೆಂಗಾಲಿ ಕಲ್ಚರ್ ಆಲ್ರೆಡಿ ನಂಗೆ ಗೊತ್ತಿತ್ತು. ನನ್ನ ಅಪ್ಪ UP ಬಿಹಾರ್ ಕಡೆಯವರು. ಸೊ ಅವ್ರದ್ದು ಸ್ವಲ್ಪ ಬೇರೆ ಕಲ್ಚರು. ಸೊ ಅದು ಕೂಡ ಇತ್ತು. ಇವಾಗ ಇನ್ನೊಂದು ಕಲ್ಚರು. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಖುಷಿ ಆಯಿತು. ಸೊ ಅವ್ರದ್ದು ಪೂಜೆಗಳಾಗಲಿ, ಲೈಕ್ ಗಣಪತಿ ಹಬ್ಬ, ವರಮಹಾಲಕ್ಷ್ಮಿ ಹಬ್ಬ, ಇದೆಲ್ಲ ನಮ್ಮ ಅತ್ತೆಯವ್ರು ಮಾಡ್ತಿದ್ರು ಮನೆಯಲ್ಲಿ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಕುಂದಾಪುರ ಹೋಗಿದ್ದೆ. ಸೊ ಐ ವಾಸ್ ಇಂಟ್ರೊಡ್ಯೂಸ್ ಟು ದಿಸ್ ನ್ಯೂ ವರ್ಲ್ಡ್ ಆ್ಯಕ್ಚುಲಿ. ಅದೇ ಮೇಡಮ್, ನಿಮ್ಮನ್ನು ಆ್ಯಕ್ಚುಲಿ ಅಂದರೆ ತುಂಬ ಸಂತೋಷ ಆಗೋದು ಏನಕ್ಕೆ ಅಂದರೆ ಈ ಒಂದು ಕಲ್ಚರ್ಗೆ ನೀವು ಅಡ್ಯಾಪ್ಟ್ ಆಗಿಬಿಟ್ಟು, ಅಂದರೆ ಎಷ್ಟು ಬೇಕು. ನಾನು ಕೂಡ ಇವಾಗ ನಿಮ್ಮನ್ನು ಫಾಲೋ ಮಾಡ್ತೀನಿ ಪ್ರತಿಯೊಂದು ವಿಚಾರದಲ್ಲೂ ಕೂಡ. ಯಾವುದೇ ಹಬ್ಬ ಆಗಲಿ ಮಹಾಲಕ್ಷ್ಮಿ ತರ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡ್ರೆ ತುಂಬಾ ಖುಷಿ ಆಗುತ್ತೆ. ನೀವೊಬ್ಬರೇ ಅಂತ ಅಲ್ಲ, ಇವಾಗ ನೀವ್ ಹೇಳಿದ್ರಿ ಜಾಯಿಂಟ್ ಫ್ಯಾಮಿಲಿ ಅಂತ. ಉಪ್ಪಿ ಸರ್ ಅವರ ಅಣ್ಣ, ಹಾಗೆ ಅಣ್ಣನ ಫ್ಯಾಮಿಲಿ ನಿದರ್ಶನ್, ಆಮೇಲೆ ಆಯುಷ್, ಮತ್ತೆ ಅವರು ಅಷ್ಟು ನೀಟಾಗಿ ಲಕ್ಷಣವಾಗಿ ತುಂಬಾ ಚೆನ್ನಾಗಿ ರೆಡಿ ಆಗಿ ಪ್ರತಿಯೊಂದು ಇದರಲ್ಲೂ ಕೂಡ ಅಷ್ಟೇ. ಆಮೇಲೆ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದ್ರಿ ನೀವು, ಉಪ್ಪಿ ಸರ್ಗೆ ಇಷ್ಟ ಚಿತ್ರಾನ್ನ, ನಾನು ಅದನ್ನ ಮಾಡೋದನ್ನ ಕಲ್ತಿದ್ದೀನಿ. ಹೌದು, ಫುಡ್ ಅದು ಮುಖ್ಯವಾಗಿ ಕಲಿಬೇಕಾಯ್ತು. ನಾನು ಫಸ್ಟ್ ಕೇಳಿದೆ ಅಮ್ಮ ಅವ್ರಿಗೆ ಏನಿಷ್ಟ ಹೇಳಿ. ಸೊ ಅವ್ರಿಂದ ಫಸ್ಟ್ ನೀನ್ ರಸಮ್ ಕಲ್ತ್ಕೋಬೇಕು, ಚಿತ್ರಾನ್ನ ಕಲ್ತ್ಕೋಬೇಕು. ಅವ್ರಿಗೆ ಇದೆರಡು ತುಂಬಾ ಇಷ್ಟ. ನೀನ್ ರೈಸ್ ಏನಾದ್ರು ಮಾಡೋರು ತಿಂತಾರೆ. ಆಮೇಲೆ ನಿಧಾನ ಕಲ್ತಿದ್ದೀನಿ. ಸೊ ಅವ್ರದ್ದು ಒಂದು ಬೇರೆ ಥರ ಫ್ಯಾಮಿಲಿ ಟ್ರೆಡಿಷನ್ಸ್. ಬಟ್ ಅವರು ತುಂಬ ನನಗೆ ಸ್ಪೇಸ್ ಕೊಟ್ಟರು, ನನಗೆ ತುಂಬ ಪ್ರೀತಿ ಕೊಟ್ಟರು. ದಟ್ ನಾನು ಒಂದೊಂದು ಸತಿ ಹಂಗೆ ಆಗುತ್ತೆ ಅಲ್ವಾ, ನಂದು ಬೇರೆ ಸಿಟಿಯಲ್ಲಿ ಬಂದುಬಿಟ್ಟಿದ್ದೀನಿ, ಅಪ್ಪ ಅಮ್ಮ ಎಲ್ಲರೂ ಬೇರೆ ಕಡೆ ಇದ್ದಾರೆ, ಮೀನ್ಸ್ ನೇಬರ್ಹುಡ್ಡಲ್ಲಿನೂ ಇಲ್ಲ, ಬೇರೆ ಸಿಟಿನಲ್ಲಿ ಇದ್ದಾರೆ. ಸೊ ಅವಾಗ ಒಂಥರ ಕೆಲವ್ರಿಗೆ ಒಂಥರ ಲೋನ್ಲಿನೆಸ್ ಅನಿಸ್ಬೋದು. ಬಟ್ ನನಗೆ ಅವಾಗ ಹಂಗೆ ಅನಿಸ್ಲಿಲ್ಲ. ಆ್ಯಕ್ಚುಲಿ ಅವರು ಆ ಗ್ಯಾಪೇ ಕೊಟ್ಟಿಲ್ಲ ನನಗೆ. ಲೈಕ್ ತುಂಬ ಪ್ರೀತಿಸಿದ್ರು ಫಸ್ಟ್ ಡೇಯಿಂದ. ತುಂಬ ನನಗೆ ಲೈಕ್ ಮನೆ ಮಗಳ ಥರ ತೊಗೊಂಡ್ಬಿಟ್ರು. ಅದಾದಮೇಲೆ ನಾನು ಮೂವೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು ಅವರು. ಆಮೇಲೆ ನಾನೇ ಡಿಸೈಡ್ ಮಾಡಿದೆ ದಟ್ ಕ್ಯಾಲ್ಕಟಾಲಿ ಬೇಡ, ನಾನು ಇಲ್ಲಿ ಮಾಡೋಣ ಅಂತ. ಕ್ಯಾಲ್ಕಟಾಲಿ 2 ಮೂವೀಸ್ ಮಾಡಿದೆ ನಾನು ಮದುವೆ ನಂತರ. ಮಕ್ಕಳಿಗೆ ಕರ್ಕೊಂಡು ಹೋಗ್ತಿದ್ದೆ ಚಿಕ್ಕ ವಯಸ್ಸಲ್ಲಿ. ಆಮೇಲೆ ಏನಾಗ್ತಿತ್ತು ಅಂದರೆ ಸ್ಕೂಲಿಂದ ಕರ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ. ಇಲ್ಲಿ ಸ್ಕೂಲಲ್ಲಿ ಯಾವಾಗ ಕ್ಲಾಸ್ 1-2 ಸ್ಟಾರ್ಟ್ ಆಯಿತು, ಸ್ಕೂಲಿಂದ ರಜಾ ಸಿಗ್ತಾ ಇರಲಿಲ್ಲ. ಆವಾಗ ಉಪೇಂದ್ರ ಅವರು ಹೇಳಿದರು, ನೀನು ಇಲ್ಲಿ ವರ್ಕ್ ಮಾಡು ಬೆಟರು, ಮಕ್ಕಳಿಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಲ್ವಾ. ಆವಾಗ ನಾನು ಡಿಸೈಡ್ ಮಾಡಿಲ್ಲ, ನಾನು ಕನ್ನಡದಲ್ಲಿನೇ ವರ್ಕ್ ಮಾಡ್ತೀನಿ, ಅಟ್ಲೀಸ್ಟ್ ಬ್ಯಾಂಗ್ಳೂರಲ್ಲಿ ಬೇಸ್ ಮಾಡಿಕೊಂಡ್ರೆ ಬೆಟರು.
ಸೊ ಹಾಗಾಯಿತು. ಇಲ್ಲೂ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಮೇಡಮ್. ಇವಾಗ ವಿಷ್ಣು ಸರ್ ಜೊತೆ ಕೋಟಿಗೊಬ್ಬ ಮತ್ತೆ ರವಿ ಸರ್ ಜೊತೆ ಮಲ್ಲ ಎಲ್ಲ ಅಂದ್ರೆ ಅದ್ಭುತವಾದಂತ ಸಿನಿಮಾ. ಅದೆಲ್ಲ ಅವಾಗ ಮಾಡಿದ್ದೀನಿ, ನನ್ನ ಮದುವೆ ನಂತರ ಹೇಳ್ತಾ ಇದ್ದೀನಿ. ಆಮೇಲೆ ಅಂದ್ರೆ ನಿಮ್ಮ ಒಂದು ಫಿಲ್ಮೋಗ್ರಫಿ ಬಗ್ಗೆ ನನ್ನ ಹೇಳ್ತಿದ್ದೆ. ಕೋಟಿಗೊಬ್ಬ ಮಾತ್ರ ಅವಾಗ ಅಂದ್ರೆ ನೀವು ಆಕ್ಚುಲಿ ಹೊಸಬ್ರು, ಸ್ವಲ್ಪ ನರ್ವಸ್ನೆಸ್ ಇತ್ತು ಅಂತ. ಹೌದು ಖಂಡಿತ. ವಿಷ್ಣು ಸರ್ ಅಷ್ಟೊಂದು ಸೀನಿಯರ್ ಲೆಜೆಂಡ್ ಆಕ್ಟರ್ಸ್ ಜೊತೆ ವರ್ಕ್ ಮಾಡ್ಬೇಕಂದ್ರೆ ಖಂಡಿತ ಭಯ ಇದ್ದೇ ಇರುತ್ತೆ. ನಾನು ತುಂಬಾ ಚಿಕ್ಕವರು ಅವಾಗ, ಬಟ್ ಅವರು ಕೂಡ ತುಂಬಾ ಒಳ್ಳೆಯವರು, ತುಂಬಾ ಯುನೋ ಪ್ರೀತಿಯಿಂದ. ಭಾರತಿ ಅಮ್ಮ ಇದ್ರು ಶೂಟಿಂಗ್ನಲ್ಲಿ, ಕೀರ್ತಿ ಅವರಿದ್ರು. ಸೊ ತುಂಬ ಎಂಜಾಯ್ ಮಾಡಿದ್ವಿ ಮೈಸೂರಿನಲ್ಲಿ, ಆಮೇಲೆ ಊಟಿನಲ್ಲಿ ಸಾಂಗ್ ಶೂಟ್ ಮಾಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಆ ಅನುಭವಗಳು. ಆ ಮೂವಿನಲ್ಲೂ ಅಷ್ಟೇ ಅಲ್ವಾ ಮೇಡಮ್, ಸಾಂಗ್ಸ್ ಎಲ್ಲ ತುಂಬಾ ಇವತ್ತಿಗೂ ಕೂಡ ಎವರ್ಗ್ರೀನ್ ಆಕ್ಚುಲಿ. ಹೌದು ಹೌದು. ಯಾವ ಕ್ವಾಲಿಟಿ ನಿಮಗೆ ವಿಷ್ಣು ಸರ್ ತುಂಬಾ ಇಷ್ಟ? ಅವರು ತುಂಬ ಫಸ್ಟ್ ಆಫ್ ಆಲ್ ಅವ್ರದ್ದು ಆರಾ, ಒಂದು ಅಷ್ಟೊಂದು ಜನದ ಪ್ರೀತಿ ಇದು ಒಂದು ಆರಾ ಇದ್ದೇ ಇರುತ್ತೆ ಅವರು. ಲೈಕ್ ಅವ್ರ ಮಧ್ಯೆ ಆಮೇಲೆ ತುಂಬ ದೇವ್ರ ಭಕ್ತರು, ಆಮೇಲೆ ತುಂಬ ಒಳ್ಳೆ ಮಾತಾಡೋರು ಎಲ್ರನ್ನ, ಲೈಕ್ ಫಿಲಾಸಫಿ ಹೇಳೋರು. ಆಮೇಲೆ ಅವ್ರ ಹತ್ರ ತುಂಬ ಒಳ್ಳೆ ಒಳ್ಳೆ ಸ್ಟೋರೀಸ್ ಇತ್ತು ಎಲ್ರ ಬಗ್ಗೆ, ಅಂಬರೀಷ್ ಅವ್ರ ಬಗ್ಗೆ. ಸೊ ಅವ್ರ ಹತ್ರ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಬಟ್ ಮಾತಾಡಿದಾಗ ಏನೋ ಒಂದು ವಿಷಯ ತಿಳ್ಕೊಳ್ಳೋ ಥರ ಆಗ್ತಿತ್ತು. ಲೈಕ್ ಜನರಲ್ ಮಾತುಗಳಲ್ಲ, ಏನೋ ಒಂದು ವಿಷಯ ಲೈಕ್ ತಿಳ್ಕೊಳ್ಳೋ ಥರ ಆಗ್ತಿತ್ತು. ಸೊ ನಂಗೆ ತುಂಬ, ಪ್ಲಸ್ ಅವ್ರನ್ನ ನೋಡಿ ನಾನು ತುಂಬ ಕಲ್ತಿದ್ದೀನಿ. ಅವ್ರದ್ದು ಪ್ರೆಸೆನ್ಸ್ ಆಗಲಿ, ಅವ್ರು ಹೇಗೆ ವರ್ಕ್ ಮಾಡ್ತಾರೆ, ಅದು ತುಂಬ ಅದ್ಭುತ ಆ್ಯಕ್ಚುಲಿ. ಅದೆಲ್ಲ ಅವ್ರು ಅಂಥವ್ರ ಜೊತೆ ವರ್ಕ್ ಮಾಡೋದು ಚಾನ್ಸ್ ಸಿಕ್ಕಿದೆ ಎಲ್ಲ ದೇವರ ಆಶೀರ್ವಾದ ನಿಜವಾಗಿ. ಖಂಡಿತ ಮೇಡಮ್. ಆಮೇಲೆ ಇವಾಗ ಕಮಿಂಗ್ ಬ್ಯಾಕ್ ಟು ಡಿಟೆಕ್ಟಿವ್ ತೀಕ್ಷ್ಣ, ನಿಮ್ಮ ಒಂದು ಫಿಲ್ಮೋಗ್ರಫಿನಲ್ಲಿ 50ನೇ ಸಿನಿಮಾ. ನಾನು ಅವತ್ತು ಹೇಳ್ದಂಗೆ 50 ಅಂದ್ರೆ ಇಟ್ಸ್ ನಾಟ್ ಅ ಸ್ಮಾಲ್ ನಂಬರ್. ಅದು ಮೈಲಿಗಲ್ಲು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಡಿಟೆಕ್ಟಿವ್ ತೀಕ್ಷ್ಣ ಸರಿಯಾದ ಸಿನಿಮಾ ಅಂತ ನಿಮ್ಗೆ ಏನಕ್ಕೆ ಅನ್ನಿಸ್ತು? ಇದೇ ನಿಮ್ಮ 50ನೇ ಸಿನಿಮಾ ಅಂದ್ರೆ, ಬಿಕಾಸ್ ಅದು ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ 50 ಅಥವಾ 100 ಸ್ಪೆಷಲ್ ನಂಬರ್, ಸ್ಪೆಷಲ್ ಸಿನಿಮಾಗಳಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಅದಕ್ಕೆ ಕೇಳ್ತಿದ್ದೀನಿ. ಸೊ ರಘು, ನಮ್ಮ ತ್ರಿವಿಕ್ರಮ್ ರಘು ನನಗೆ ಮುಂಚೆ ಪರಿಚಯ ಇದ್ರು ಆ್ಯಕ್ಚುಲಿ. ಅವರು ಉಗ್ರಾವತಾರಲ್ಲಿ ಅಸೋಸಿಯೇಟ್ ಡೈರೆಕ್ಟರಲ್ಲಿ ಕೆಲಸ ಮಾಡಿದ್ರು. ಸೊ ಆವಾಗಿಂದ ನನ್ನ ರಘು ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು, ಬಿಕಾಸ್ ನಾನು ಅವ್ರಿಗೆ ಉಗ್ರಾವತಾರ ಸೆಟ್ಸಲ್ಲಿ ನೋಡಿದ್ದೀನಿ. ತುಂಬ ಹಾರ್ಡ್ ವರ್ಕ್ ಪಡೋರು, ನನಗೆ ಡೈಲಾಗ್ಸ್ ಎಲ್ಲ ಬಂದು ಹೇಳ್ಕೊಡ್ತಿದ್ರು. ಆಮೇಲೆ ಶೂಟಿಂಗಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ರು. ಸೊ ಐ ನ್ಯೂ ಹಿಮ್. ಸೊ ರಘು ನನಗೆ ಈ ಸ್ಟೋರಿ ತೊಗೊಂಡ್ಬಂದಾಗ ನಂಗೆ ತುಂಬ ಫೇತ್ ಇತ್ತು ಅವನ ಮೇಲೆ, ಕಾನ್ಫಿಡೆನ್ಸ್ ಅವನ ಮೇಲೆ ಆಸ್ ಅ ಡೈರೆಕ್ಟರ್ ಆಲ್ರೆಡಿ ಇತ್ತು, ದಟ್ ಹೀಲ್ ಮಾಡ್ತಾರೆ. ಆಮೇಲೆ ಒಂದು ಒಳ್ಳೆ ಟೀಮ್ ಗಾಟ್ ಟುಗೆದರ್, ಲೈಕ್ ಪ್ರೊಡ್ಯೂಸರ್ಸು ಮುನಿ ಪ್ರಸನ್ನ ಜಿ, ಪುರುಷೋತ್ತಮ್ ಅವ್ರದ್ದು ಟೀಮ್ ತುಂಬ ಚೆನ್ನಾಗಿತ್ತು. ಬಟ್ ನನಗೆ ಆ್ಯಕ್ಚುಲಿ ಕಾಂಟೆಂಟ್ ತುಂಬ ಇಷ್ಟ ಆಯಿತು, ಬಿಕಾಸ್ ಉಗ್ರಾವತಾರಲ್ಲಿ ನಾನು ಆಲ್ರೆಡಿ ಆ್ಯಕ್ಷನ್ ಮಾಡಿದ್ದೆ, ಬಟ್ ಈ ಮೂವಿನಲ್ಲಿ ತೀಕ್ಷ್ಣ ಅಂದರೆ ಶಾರ್ಪ್ನೆಸ್. ಸೊ ಅವರು ಬುದ್ಧಿ ಉಪಯೋಗಿಸಿ ಕೆಲಸ ಮಾಡ್ತಾರೆ, ಬುದ್ಧಿ ಉಪಯೋಗಿಸ್ಕೊಂಡು ಕೆಲಸಗಳೆಲ್ಲ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಬರೀ ಫಿಸಿಕಲ್ ಸ್ಟ್ರೆಂತ್ ಅಲ್ಲ, ಒಂದು ಟೀಮ್ ಇದೆ. ಸೊ ಶೀಸ್ ಲೈಕ್ ಅ ಲೀಡರ್ ಆಲ್ಸೋ, ಟೀಮ್ನ ಹೀಗೆ. ಆಮೇಲೆ ಚಿಕ್ಕ ವಯಸ್ಸಿಂದ ಸ್ಟ್ರಗಲ್ ಮಾಡ್ಕೊಂಡು ಬರ್ತಾರೆ. ಸೊ ಆ ಜರ್ನಿ ಕೂಡ ಇದೆ ಮೂವಿನಲ್ಲಿ. ಸೊ ಇಟ್ಸ್ ನಾಟ್ ದಟ್ ಅವ್ರು ಒಂದು ಫ್ಯಾನ್ಸಿ ಸ್ಕೂಲಲ್ಲಿ ಓದ್ಕೊಂಡು ತುಂಬ ಶ್ರೀಮಂತನ ಮಗಳು ಹಂಗೆ ಆಗಿದ್ದಾಳೆ. ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಏನೇನೋ ಇಶ್ಯೂಸ್ ಇತ್ತು ಚಿಕ್ಕ ವಯಸ್ಸಲ್ಲಿ, ಆ ಇಶ್ಯೂಸ್ನ ಓವರ್ಕಮ್ ಮಾಡಿ ಹೇಗೆ ಅವ್ರು ತುಂಬ ಸ್ಟ್ರಗಲ್ ಮಾಡಿ ಈ ಪೊಸಿಷನ್ಗೆ ಬಂದು ಇಷ್ಟು ಸ್ಟ್ರಾಂಗ್ ಆಗಿ ನಿಂತಿದ್ದಾಳೆ, ಇಂಟೆಲಿಜೆಂಟಾಗಿ ನಿಂತಿದ್ದಾಳೆ. ಸೊ ಅದು ತುಂಬ ಇನ್ಸ್ಪೈರಿಂಗ್ ಅನಿಸ್ತು. ಕತೆ ತುಂಬ ಇನ್ಸ್ಪೈರಿಂಗ್ ಇತ್ತು. ಅದ್ರ ಜೊತೆಲಿ ಐ ಥಿಂಕ್ ಓವರ್ ಆಲ್ ನನ್ನ 50th ಮೂವಿಗೆ ಒಂದು ಹೊಸ ಪಾತ್ರ, ಯಾರು ಲೇಡಿ ಡಿಟೆಕ್ಟಿವ್ ಪಾತ್ರ ಕನ್ನಡದಲ್ಲಿ ಮಾಡಿರಲಿಲ್ಲ ಅಂತ ನನ್ನ ಅಭಿಪ್ರಾಯ, ನನಗೆ ಅನಿಸುತ್ತೆ. ಸೊ ಅದು ಒಂದು ಹೊಸತನ ಇತ್ತು ಅದರಲ್ಲಿ. ಪ್ಲಸ್ ಎಲ್ಲ ರೀತಿ ನನಗೆ ಇಷ್ಟ ಆಯಿತು. ಒಂಚೂರು ಆ್ಯಕ್ಷನ್ ಕೂಡ ಇತ್ತು, ದೇಶದ ಬಗ್ಗೆ ಇದೆ, ಕರಪ್ಷನ್ ಎಗೇನ್ಸ್ಟ್ ಇದೆ, ಡ್ರಗ್ಸ್ ಎಗೇನ್ಸ್ಟ್ ಇದೆ, ಪ್ರೋ ಹೆಣ್ಮಕ್ಳಿದೆ, ಲೈಕ್ ಎಸ್ಪೆಷಲಿ ಚಿಕ್ಕ ವಯಸ್ಸದ ಜರ್ನಿ. ಸೊ ದಟ್ಸ್ ವೈ ಐ ಲೈಕ್ ಇಟ್. ಅಂದ್ರೆ ಶರ್ಲಾಕ್ ಹೋಮ್ಸ್ ಏನಾದ್ರು ಇನ್ಸ್ಪಿರೇಷನ್ ತಗೊಂಡ್ರೆ? ಶರ್ಲಾಕ್ ಹೋಮ್ಸ್ಗಿಂತ ನ್ಯಾನ್ಸಿ ಡ್ರೂ ನಿಮ್ಗೆ ಅಂದ್ರೆ ಈ ಜಾನ್ರ ಇಷ್ಟ ಆಗುತ್ತೆ ಅನ್ಸುತ್ತೆ? ಖಂಡಿತ. ನಮ್ಮ ಕ್ಯಾಲ್ಕಟಾದಲ್ಲಿ ಬೊಮ್ಕೇಶ್ ಬಕ್ಷಿ, ಅದು ತುಂಬಾ ಫೇಮಸ್. ಬೊಮ್ಕೇಶ್ ಬಕ್ಷಿ ಹಿಂದಿಯಲ್ಲಿ ಕೂಡ ಬಂದಿದೆ, ಬೊಮ್ಕೇಶ್ ಬಕ್ಷಿ. ಸೊ ತುಂಬಾ ಫೇಮಸ್ ಡಿಟೆಕ್ಟಿವ್. ಬೆಂಗಾಲಿಯಲ್ಲಿ ತುಂಬ ಮಾಡ್ತಾನೆ ಇರ್ತಾರೆ ಅವರು ಈ ಥರ ರಹಸ್ಯಗಳದು ಮೂವಿ, ಡಿಟೆಕ್ಟಿವ್ ಸ್ಟೋರೀಸ್, ನಾವೆಲ್ ಬೇಸ್ಡ್ ಎಲ್ಲ. ಕನ್ನಡದಲ್ಲಿ ಏನೋ ಆಗಬೇಕು ಅನ್ಸುತ್ತೆ ನನಗೆ. ಇದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಕ್ಕಳಿಗೆ. ನಾವು ಹಂಗೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನ ಎಲ್ಲೂ ಒಂದು ಹೋಲ್ಸಮ್ ಎಂಟರ್ಟೈನ್ಮೆಂಟ್. ತುಂಬ ಹೆಚ್ಚಾಗಿ ವೈಲೆನ್ಸ್ ಇದ್ರೆ ಬುದ್ಧಿ ಉಪಯೋಗಿಸ್ಕೊಂಡು, ಸೊ ಮಕ್ಕಳು ಕೂಡ ಎಂಗೇಜ್ಡ್ ಆಗಿರ್ತಾರೆ, ಆಡಿಯನ್ಸ್ ಕೂಡ ಎಂಗೇಜ್ಡ್ ಆಗಿರ್ತಾರೆ, ನೆಕ್ಸ್ಟ್ ಏನಾಗಬಹುದು ಅಂತ. ಸೊ ತುಂಬಾ ಚೆನ್ನಾಗಿರುತ್ತೆ, ಒಂದು ಬುಕ್ ಓದ್ದಂಗೆ. ನಾನು ಆ ಟ್ರೇಲರ್ ನೋಡಿದಾಗ ನನಗೊಂದು ಆಸ್ಪೆಕ್ಟ್ ತುಂಬ ನಾನು ಅಬ್ಸರ್ವ್ ಮಾಡಿದೆ, ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ಸು. ಅಂದರೆ ಯಾರನ್ನ ನಂಬಬಾರ್ದು,
ಅನ್ನುವಂಥದ್ದು. ಮತ್ತೆ ಇನ್ನೊಂದು ಎಲ್ಲರೂ ಕೂಡ ಒಂಥರ ಅಪರಾಧಿಗಳಾಗಿ ನಮಗೆ ಕಾಣಿಸ್ತಾರೆ. ಇವಾಗ ನನ್ನ ಪ್ರಶ್ನೆ ಏನಂದ್ರೆ ಅಂದ್ರೆ ನನ್ನ ಒಂದು ಅಬ್ಸರ್ವೆನ್ಸ್ ಇಲ್ಲಿ ಏನು ವಿಲನ್ ಅನ್ನೋದು ಕೇವಲ ಒಬ್ಬ ವ್ಯಕ್ತಿನ ಅಥವಾ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಡಾರ್ಕ್ ಶೇಡ್ ಇದೆಯಾ ಹೇಗೆ? ಅದು ನೀವು ಮೂವಿ ನೋಡಿದ್ರೆ ಗೊತ್ತಾಗತ್ತೆ. ನನ್ನ ಮೂವಿ ಬಗ್ಗೆ ಏನೋ ಹೇಳಿದ್ರೆ ರಘು ನಂಗೆ ಬೈತಾರೆ. ಸೊ ಖಂಡಿತ ಮೂವಿ ನೋಡಿದ್ರೆ ಎಲ್ಲ ಗೊತ್ತಾಗತ್ತೆ. ಮತ್ತೆ ಇನ್ನೊಂದೇನು ಗೊತ್ತಾ ಮೇಡಮ್, ಸ್ವಲ್ಪ ಸಸ್ಪೆನ್ಸ್ ಇಟ್ಟಿದ್ದೀರಾ ಸಿನಿಮಾದಲ್ಲಿ. ಅಂದ್ರೆ ಟ್ವಿಸ್ಟ್ ಬರೋದು ಪಾತ್ರದಲ್ಲ ಅಥವಾ ತೀಕ್ಷ್ಣ ಪಾತ್ರದಲ್ಲೇ ಏನಾದ್ರು ಟರ್ನಿಂಗ್ ಪಾಯಿಂಟ್ ಇಟ್ಟಿದಾರಾ? ತಿರ್ಗಾ ಮೂವಿ ಕ್ವೆಶ್ಚನ್ ಅದು. ನೀವು ಮೂವಿ ನೋಡಿದ್ರೆ ಹೌದು ಹೌದು. ಮೂವಿ ಬಗ್ಗೆ ಏನೋ ಹೇಳೋದು ಬೇಡ ಅಲ್ವಾ, ನೀವು ಮೂವಿ ನೋಡಿ. ಬಿಕಾಸ್ ಏನಕ್ಕೆ ಅವಾಗ ನಮ್ ಕ್ಯೂರಿಯಾಸಿಟಿ. ಹೌದು ಹೌದು ಹೌದು. ಇದೊಂದು ಪ್ರಶ್ನೆ ಗೊತ್ತಿರ ಕೊಡಿ ಮೇಡಮ್, ತೀಕ್ಷ್ಣ ಪಾತ್ರ ಕೆಲಸ ಮಾಡೋದು ಇಂಟ್ಯೂಷನ್ ಮೇಲ ಅಥವಾ ಒಂದು ಇದ್ರ ಮೇಲ ಅಂತ ಅನ್ನುವಂಥದ್ದು? ಸ್ವಲ್ಪ ಇಂಟ್ಯೂಷನ್ ಆ್ಯಂಡ್ ರಿಸರ್ಚ್ ಕೂಡ ತುಂಬ. ಸೊ ಅದು ಮೂವಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಅವರು ಒಂಥರ ಕ್ಯಾಶುವಲ್ ಆಗಿರ್ತಾರೆ, ಬಟ್ ಅದ್ರ ಹಿಂದೆ ತುಂಬ ಹೋಮ್ವರ್ಕ್ ಮಾಡಿರ್ತಾರೆ, ತುಂಬ ರಿಸರ್ಚ್ ಮಾಡಿರ್ತಾರೆ. ಸೊ ಅದೇ ಬುದ್ಧಿ ಉಪಯೋಗಿಸ್ಕೊಂಡು ಕೆಲಸ ಮಾಡೋದು. ಸೊ ಶಿ ಇಸ್ ವೆರಿ ಶಾರ್ಪ್. ಸೊ ಅದು ತುಂಬ ಚೆನ್ನಾಗಿದೆ ಕ್ಯಾರೆಕ್ಟರಲ್ಲಿ. ಸೊ ಎಲ್ಲ ತಿಳ್ಕೊಂಡೇ ಬಂದು ಮಾತಾಡ್ತಾರೆ. ಆ್ಯಕ್ಚುಲಿ ಆಲ್ರೆಡಿ ರಿಸರ್ಚ್ ಆಗಿದೆ, ಹೋಮ್ವರ್ಕ್ ಆಗಿದೆ, ಎಲ್ಲ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಆಮೇಲೆ ಸುಮ್ಮನೆ ಕ್ಯಾಶುವಲ್ ಆಗಿರ್ತಾರೆ. ಸೊ ತುಂಬ ಅದು ಏನು ಹೇಳ್ತಾರೆ, ತುಂಬ ಹೈಪರ್ ಆಗಿರಲ್ಲ ಅವರು, ತುಂಬ ಕಾಮ್ ಆಗಿರ್ತಾರೆ. ಬಿಕಾಸ್ ಅವ್ರು ಆಲ್ರೆಡಿ ಎಲ್ಲ ತಿಳ್ಕೊಂಡಿದ್ದಾರೆ ಆ ಥರ. ಆಪ್ಟ್ ಆಗಿದೆ ಆಕ್ಚುಲಿ ಕ್ಯಾರೆಕ್ಟರ್. ಯಾಕಂದ್ರೆ ಅಂದ್ರೆ ಯೂಶಲಿ ನಮ್ಮಲ್ಲಿ ಒಂದು ಮಾತು ಹೇಳ್ತಾರೆ, ಅಂದ್ರೆ ಎಲ್ಲವೂ ತಿಳ್ಕೊಂಡಿದ್ರೆ ಪ್ರಾಬಬ್ಲಿ ಆ ಒಂದು ವ್ಯಕ್ತಿಯಲ್ಲಿ ಆ ಕಾನ್ಫಿಡೆನ್ಸ್ ಹೆಚ್ಚಾಗಿದೆ. ಹೌದು ಹೌದು. ಅದೇ ಬಾಡಿ ಲ್ಯಾಂಗ್ವೇಜ್ ನಾನು ಯೂಸ್ ಮಾಡಿದ್ದೀನಿ ತೀಕ್ಷ್ಣಗೆ. ಸೊ ಐ ಥಿಂಕ್ ನಾನು ತುಂಬ ಯೋಚನೆ ಮಾಡಿದೆ ಹೇಗಿರಬೇಕು ಅಂತ ಅವಳು. ಲೈಕ್ ಕ್ಯಾರೆಕ್ಟರ್ ಈ ಥರ ಇದ್ದು ಅವರು ಲೈಫಲ್ಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿ ಆಮೇಲೆ ಒಂದು ಮಟ್ಟಕ್ಕೆ ಒಂದು ಜಾಗಕ್ಕೆ ಬಂದಿರೋರು, ಆಮೇಲೆ ಎಷ್ಟು ಇಂಟೆಲಿಜೆಂಟ್ ಆಗಿದ್ದಾಳೆ. ಸೊ ಆಮೇಲೆ ಅವ್ರಿಗೆ ಈಸಿ ಅನಿಸುತ್ತೆ ಡೀಲ್ ಮಾಡೋದು ಎಲ್ಲರ ಜೊತೆ. ಸೊ ಕಾಮ್ ಆಗಿರ್ತಾಳೆ ಬಟ್ ಪವರ್ಫುಲ್ ಆಗಿರ್ತಾಳೆ. ವಂಡರ್ಫುಲ್. ನಿಮ್ಮ ಫಿಲ್ಮೋಗ್ರಫಿ ನೋಡಿದ್ರೆ ಮಮ್ಮಿ, ಸೆಪ್ಟೆಂಬರ್ 21 ಆಗಿರ್ಬೋದು, ಮತ್ತೆ ಪ್ರಿಯಾಂಕಾ, ಇವೆಲ್ಲ ಅಂದ್ರೆ ಪ್ರತಿಯೊಂದು ಜಾನ್ರ ಕೂಡ ಒಂದು ಕ್ಯಾರೆಕ್ಟರ್ ನಲ್ಲಿ ಒಂದು ಮೆಸೇಜ್ ಕೂಡ ಕೊಡ್ತಾ ಇದೆ ಆಡಿಯನ್ಸ್ಗೆ. ಅಟ್ ದ ಸೇಮ್ ಟೈಮ್ ವುಮೆನ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಗಳು ಎಲ್ಲವೂ ಕೂಡ ಕಾಂಟೆಂಟ್ ಓರಿಯೆಂಟೆಡ್. ಅಂದ್ರೆ ಹೆಂಗೆ ಮೇಡಮ್ ಸ್ಕ್ರಿಪ್ಟ್ ಸೆಲೆಕ್ಷನ್ ನಿಮ್ದೇ ಇರುತ್ತಾ? ಒಪ್ಪಿಸರ್ ಕೂಡ ಏನಾದ್ರು? ನಾನು ಕೇಳ್ತೀನಿ. ಇದುವರೆಗೂ ನನ್ನ ಜೊತೆ ಅವ್ರು ಯಾವುದು ಸ್ಕ್ರಿಪ್ಟ್ ಕೇಳಿಲ್ಲ. ಮಮ್ಮಿ ಒಂದು ಕೇಳಿದ್ರು, ಬಟ್ ಅದು ಲೋಹಿತ್ ಅವಾಗ ಬಂದಾಗ ಹೌದು. ಬಟ್ ಸಿಲೆಕ್ಷನ್ ನಂದೇ. ಬಟ್ ಅವ್ರ ಹತ್ರ ನಾನು ತುಂಬ ತಿಳ್ಕೊತೀನಿ, ಇದು ಕರೆಕ್ಟ್ ಆಗಿರುತ್ತೆ. ನನಗೆ ಇಷ್ಟ ಆದಮೇಲೆ ನಾನು ಕೇಳ್ತೀನಿ. ಆನ್ಲೈನ್ ಹೇಳ್ತೀನಿ ಅವ್ರಿಗೆ, ತುಂಬ ಡೀಟೇಲ್ ಆಗಿ ಹೇಳಲ್ಲ. ಬಟ್ ಪ್ರತಿಯೊಂದು ಮೂವೀಸ್ಗೆ ತುಂಬ ಸಪೋರ್ಟ್ ಮಾಡ್ತಾರೆ ಅವರು. ಬಂದು ಶೂಟಿಂಗ್ ಸ್ಪಾಟ್ಗೆ ಬರಲ್ಲ, ಬಟ್ ಮೂವಿ ರಿಲೀಸ್ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿರ್ತಾರೆ. ಬರ್ತಾರೆ, ಮೂವೀಸ್ ನೋಡ್ತಾರೆ, ಪ್ರೀಮಿಯರ್ಸ್ಗೆ ಬರ್ತಾರೆ. ಬಟ್ ಯೂಶ್ವಲಿ ನಾನು ಡಿಸ್ಕಸ್ ಮಾಡ್ತೀನಿ, ನನಗೆ ಏನಾದ್ರು ಈ ಥರ ಚೇಂಜಸ್ ಇರ್ಬೋದಾ, ಇದು ನನಗೆ ಸೂಟ್ ಆಗುತ್ತಾ, ಅಥವಾ ಇದು ಒಂದು ಪಾಯಿಂಟ್ ಹೇಗೆ ಅಂತ ಇದೆಲ್ಲ ಡಿಸ್ಕಷನ್ ಮಾಡ್ತೀನಿ ತುಂಬ. ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ತುಂಬ ಡಿಸ್ಕಸ್ ಮಾಡ್ತೀನಿ. ಮೂವಿ ಸ್ಟಾರ್ಟ್ ಆದಮೇಲೆ ನಾನು ಏನೋ ಚೇಂಜ್ ಮಾಡೋಕ್ಕೆ ಹೋಗಲ್ಲ ಯೂಶ್ವಲಿ. ಅವಾಗ ಹಂಗೆ ಡೈರೆಕ್ಟರ್ ಏನು ಹೇಳ್ತಾರೆ ಅದು ಕೇಳ್ಕೊಂಡಿದ್ಬಿಟ್ಟು ಅಷ್ಟೇ. ಬಟ್ ಕತೆ ಸ್ಟಾರ್ಟಿಂಗಲ್ಲಿ ತುಂಬ ಕ್ಲಾರಿಟಿ ತೊಗೊಂಡ್ಬಿಡ್ತೀನಿ ನಾನು. ಅದ ನಂತರ ನಾನೇನು ಹೇಳಲ್ಲ. ಅದ ನಂತರ ನಾನು ಪರ್ಫಾರ್ಮ್ ಮಾಡ್ತೀನಿ ಅಷ್ಟೇ. ಅಂದರೆ ಮುಂಚೆನೇ ಎಲ್ಲ ಹೋಮ್ ವರ್ಕ್ ಪ್ರಿಪ್ರೇಷನ್ಸ್ ಏನಾದ್ರು ಕನ್ಫ್ಯೂಷನ್ ಇದ್ದರೆ ತುಂಬ ಕ್ವೆಶನ್ಸ್ ಕೇಳ್ತೀನಿ ಆ್ಯಕ್ಚುಲಿ, ಸಿಕ್ಕಾಪಟ್ಟೆ. ಸೊ ಆವಾಗ ಒಂದು ಕ್ಲಾರಿಟಿ ಸಿಗ್ಬಿಟ್ರೆ ಆಮೇಲೆ ನಾನು ನಿಮ್ಮ ಸ್ಟೂಡೆಂಟ್ ಆಗಿಬಿಡ್ತೀನಿ. ಶೂಟಿಂಗಲ್ಲಿ ಹೋಗಿದ್ರೆ ಅವ್ರು ಏನು ಹೇಳ್ತಾರೆ ಅದು ಕೇಳ್ಕೊಂಡಿರ್ತೀನಿ. ನಾವು ಮತ್ತೆ ಒಪ್ಪಿಸರ ನಿಮ್ಮನ್ನು ಮತ್ತೆ ನಾವು ತೆರೆ ಮೇಲೆ ನೋಡಬೇಕು, ಅದು ಯಾವಾಗ ಆಗುತ್ತೆ? ಅದಕ್ಕೆ ನಾನು ಯಾವ್ದಾದ್ರು ಕ್ಯಾರೆಕ್ಟರ್ ಆಗಿರ್ಬೋದು. ಖಂಡಿತ ನನಗೆ ತುಂಬ ಖುಷಿ ಆಗುತ್ತೆ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ. ಬಟ್ ಅದೇ ಒಂದು ಒಳ್ಳೆ ಸ್ಕ್ರಿಪ್ಟ್, ಒಂದು ಸ್ಟೋರಿ ಬೇಕಲ್ಲ. ಬಿಕಾಸ್ ಆಡಿಯನ್ಸ್ ಎಕ್ಸ್ಪೆಕ್ಟೇಷನು ಹಾಗೆ ಇರುತ್ತೆ ನಾವು ಇಬ್ರು ಜೊತೆಲಿ ಬಂದರೆ. ಸೊ ಅದಕ್ಕೆ ಒಂದು ಪ್ರಾಪರ್ ಸ್ಕ್ರಿಪ್ಟ್ ಬೇಕು. ನೋಡೋಣ, ಆಗ್ಬೋದು. ಆಯುಷ್ ಸಿನಿಮಾ ಕೂಡ ಬರ್ತಾ ಇದೆ ಇವಾಗ. ಹೌದು, ನೀವ್ಯಾರು ಮಾಡಿದ್ದೀರಾ? ಅದು ಹಿಂಟ್ ಕೊಡ್ಬೋದು? ಇಲ್ಲ, ಅದ್ರ ಬಗ್ಗೆನೂ ನಾನು ಏನೋ ಮಾತಾಡಂಗಿಲ್ಲ. ಬಟ್ ಚೆನ್ನಾಗಿ ಬರ್ತಿದೆ, ಟಚ್ ವುಡ್. ಆ್ಯಂಡ್ ಒಂದು ಟೀನೇಜ್ ಲವ್ ಸ್ಟೋರಿ ಥರ. ಆ್ಯಂಡ್ ತುಂಬ ಚೆನ್ನಾಗಿದೆ ಕಾಸ್ಟಿಂಗು. ಸೊ ನನಗೆ ತುಂಬ ಖುಷಿ ಆಗ್ತಿದೆ. ಇದು ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ನನಗೆ. ನನ್ನ ಮಗನ ಮೂವಿಯಲ್ಲಿ ಹೋಗಿ ಕ್ರಿಯೇಟಿವ್ ಆಗಿ ಇನ್ವಾಲ್ವ್ ಆಗಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದೀನಿ. ಕಾಸ್ಟ್ಯೂಮ್ಸ್ ಆಗಲಿ, ಡಿರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆಗಲಿ, ಪ್ರೊಡಕ್ಷನಲ್ಲಿನೂ ಪ್ರೊಡ್ಯೂಸರ್ಸ್ಗೆ ಸ್ವಲ್ಪ ಅಡ್ವೈಸು. ನಾನು ಪ್ರೊಡ್ಯೂಸರ್ ಅಲ್ಲ, ಅದಕ್ಕೆ ಬೇರೆ ಪ್ರೊಡ್ಯೂಸರ್ಸ್ ಇದ್ದಾರೆ, ಸ್ನೇಹ ಮತ್ತು ಅಭಿಷೇಕ್. ಬಟ್ ಜೊತೆಲಿ ಲೈಕ್ ಒಂದು ಫ್ಯಾಮಿಲಿ ಥರ ಇದ್ದೀವಿ ನಾವೆಲ್ಲ. ಡಿಸ್ಕಸ್ ಮಾಡಿಕೊಂಡು ನಾವು 30 days ಕಂಪ್ಲೀಟ್ ಮಾಡಿದ್ದೀವಿ ಕಾಶ್ಮೀರ್ನಲ್ಲಿ. ಇವಾಗ ನೆಕ್ಸ್ಟ್ ಶೂಟಿಂಗ್ ಸ್ಟಾರ್ಟ್ ಆಗಿದೆ, ಇವಾಗ ನಡೀತಾ ಇದೆ. ಹಾಗಿದ್ರೆ ಮುಂದೆ ಒಂದಿನ ಪ್ರಿಯಾಂಕಾ ಮ್ಯಾಮ್ ಕೂಡ ಆಕ್ಷನ್ ಕಟ್ ಹೇಳುವ ಸಾಧ್ಯತೆ ಅಂತ ಹೇಳ್ಬೋದು, ಹೇಳಕ್ಕಾಗಲ್ಲ. ನನಗೆ ಅಂತ ಖಂಡಿತ ಅದು ಒಂದು ಕನಸಿದೆ, ಒಂದ್ಸತಿ ಡೈರೆಕ್ಷನ್ ಮಾಡಬೇಕು ಅಂತ. ನೋಡೋಣ, ಟೈಮ್ ಗೊತ್ತಿಲ್ಲ, ಬಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ.
ವಿಲ್ ಬಿ ವೇಟಿಂಗ್. ಥ್ಯಾಂಕ್ ಯು ಮೇಡಮ್. ಇವಾಗ ನಾನು ಆಯುಷ್ ಮತ್ತೆ ಐಶ್ವರ್ಯ ಬಗ್ಗೆ ಆಕ್ಚುಲಿ ಮಾತಾಡಲೇಬೇಕು. ಏನಕ್ಕಂದ್ರೆ ಯೂಶಲಿ ಸ್ಟಾರ್ ಕಿಡ್ಸ್ ಅಂತ ಬಂದಾಗ ಒಂದು ಏನು ಹೇಳ್ತಾರೆ, ಎಲ್ಲರೂ ಈಸಿಯಾಗಿ ರೆಡ್ ಕಾರ್ಪೆಟ್ ಸಿಕ್ಬಿಡುತ್ತೆ ಅವ್ರಿಗೇನೋ, ಇಂಡಸ್ಟ್ರಿಗೆ ಈಸಿಯಾಗಿ ಸಿಕ್ಬಿಡುತ್ತೆ. ಬಟ್ ಇವಾಗ ನಾನು ಇಲ್ಲಿ ನೋಡ್ತಾ ಇರಬೇಕಾದ್ರೆ ಡೆಡಿಕೇಶನ್ ತುಂಬಾ ಚೆನ್ನಾಗಿದೆ. ಬಿಕಾಸ್ ಅವರಿಬ್ಬರದು ನೋಡ್ತಿರ್ಬೇಕಾದ್ರೆ ಇವಾಗ ಅಂದ್ರೆ ಐಶ್ವರ್ಯ ಆಗಿರ್ಬೋದು ಅಥವಾ ಆಯುಷ್ ಆಗಿರ್ಬೋದು, ಫಿಲಮ್ ಮೇಕಿಂಗ್ ಬಗ್ಗೆ ತಿಳ್ಕೊಳ್ಳೋದಾಗಿರ್ಬೋದು, ಫಿಟ್ನೆಸ್ಗೆ ಅವ್ರು ಕೊಡುವಂಥ ಒಂದು ಪ್ರಾಮುಖ್ಯತೆ ಆಗಿರ್ಬೋದು, ಅಂದ್ರೆ ಆ ಮೈನ್ಯೂಟ್ ಡೀಟೇಲಿಂಗ್ ಕೂಡ ಅಷ್ಟೊಂದು ಅಂದ್ರೆ ಒಬ್ಬ ಆಕ್ಟರು ಇವಾಗ ಸಿನಿಮಾ ಜಸ್ಟ್ ಮಾಡೋದಲ್ಲ, ಪ್ರತಿಯೊಂದು ಆಸ್ಪೆಕ್ಟ್ಸ್ ಕೂಡ ಅಷ್ಟು ಮೈನ್ಯೂಟ್ ಪ್ರಿಪೇರ್ ಆಗ್ಬಿಟ್ಟು ಹೋಗ್ಬೇಕು ಅನ್ನೋದು. ಇದು ಅಂದ್ರೆ ಎಷ್ಟೊಂದು ಜನ ಒಂಥರ ನೆಗ್ಲಿಜೆನ್ಸ್ ಆಗಿ ತಗೋತಾರೆ, ಕೆಲವೊಬ್ಬರಿಗೆ ಈಸಿಯಾಗಿ ದಾರಿ ಸಿಕ್ಕಿದ್ರೆ. ಬಟ್ ಇವರು ಆ ವೇನ ಚೂಸ್ ಮಾಡ್ಕೊಂಡಿಲ್ಲ, ಅವ್ರನ್ನ ಅವರೇ ಒಂಥರ ಮೋಲ್ಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಿಮ್ಗೆ ಆಸ್ ಅಂದ್ರೆ ತಾಯಿಯಾಗಿ ಎಷ್ಟು ಖುಷಿ, ಇದ್ರ ಬಗ್ಗೆ ಎಷ್ಟು ಹೆಮ್ಮೆ ಆಗ್ತಾ ಇದೆ? ಖಂಡಿತ. ಆ್ಯಕ್ಚುಲಿ ಬಿಕಾಸ್ ಯಾವುದೋ ಒಂದು ಪ್ರೊಫೆಷನಲ್ಲಿ ನಾವು ಸಕ್ಸಸ್ಫುಲ್ ಆಗಬೇಕಂದ್ರೆ ಹಾರ್ಡ್ ವರ್ಕ್ ಪಡಬೇಕು. ಶ್ರಮಗೆ 2 ways ಇಲ್ಲ. ಇವತ್ತು ಕೂಡ ಉಪೇಂದ್ರ ಅವ್ರು ತುಂಬ ಹಾರ್ಡ್ ವರ್ಕ್ ಪಡ್ತಿದ್ದಾರೆ. ಸೊ ಈವನ್ ಆಫ್ಟರ್ ಯು ಆರ್ ಅ ಸ್ಟಾರ್, ಆಫ್ಟರ್ ಎನಿಥಿಂಗ್, ಲೈಕ್ ಯು ಹ್ಯಾವ್ ಟು ಕೀಪ್ ಲರ್ನಿಂಗ್, ಅದನ್ನು ಕಲಿತಾ ಇರಬೇಕು. ಬಿಕಾಸ್ ಥಿಂಗ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಇವಾಗ ನೋಡಿ, ಫಿಲ್ಮಿಂದ ಡಿಜಿಟಲ್ಗೆ ಬಂದಿದ್ವಿ, ಡಿಜಿಟಲ್ದು ಒಂದು ಹೊಸ ನಾವು ಕಲಿಬೇಕಾಗತ್ತೆ. ಸಿಂಗ್ ಸೌಂಡಲ್ಲಿ ಡಬ್ಬಿಂಗ್ ಮಾಡಬೇಕು. ಸೊ ತುಂಬ ಇದೆ. ಸೊ ಯು ಹ್ಯಾವ್ ಟು ಕಂಟಿನ್ಯೂಸ್ಲಿ ಲರ್ನ್, ಪ್ಯಾಷನೆಟ್ ಆಗಿರಬೇಕು ಸಿನಿಮಾ ಬಗ್ಗೆ. ಸೊ ಆಯುಷ್ ಮಾಡ್ತಾ ಇದ್ದಾನೆ, ಅವನು ಹಾರ್ಡ್ ವರ್ಕ್ ಪಡ್ತಾ ಇದ್ದಾನೆ. ನೋಡೋಣ. ಆ್ಯಕ್ಚುಲಿ ಫೈಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಅವ್ನು ಕಲ್ತ್ಕೊಂಡು ಬಂದಿರೋರಲ್ಲ, ಅಗೇನ್ ಲೈಕ್ ಮೀ. ಅವನು ಬರೀ ಓದ್ತಾ ಇದ್ದ, ಆಮೇಲೆ ಸಡನ್ಲಿ ಒಂದು ಮೂವಿ ಸಿಕ್ಕಿದೆ. ಸೊ ಅವ್ನಿಗೆ ಫಾರ್ಮಲ್ ಟ್ರೈನಿಂಗ್ ಇಲ್ಲ. ಹಂಗೆ ಹೇಳ್ಬೇಕಂದ್ರೆ ಅವ್ನು ತುಂಬ ಇದು ಜಿಮ್ಮು ಅಷ್ಟೊಂದಿಲ್ಲ, ನಾರ್ಮಲ್ ಆಗಿ ಮಾಡ್ತಾ ಇದ್ದಾನೆ, ನನಗೆ ಎಷ್ಟು ಬೇಕು ಅವ್ನ ಏಜ್ಗೆ. ಸೊ ಹಂಗೆ ಹೇಳ್ಬೇಕಂದ್ರೆ ಅವನು ಕೂಡ ಈ ಮೂವಿನಲ್ಲಿ ತುಂಬ ಫ್ರೆಶ್. ಆ್ಯಕ್ಚುಲಿ ಅವನು ಕಲಿಬೇಕು ತುಂಬ. ಬಟ್ ಹಾರ್ಡ್ ವರ್ಕ್ ಪಡ್ತಿದ್ದಾನೆ. ಅವನಿಗೆ ಕೇಳೋಕ್ಕೆ ಒಂದು ಇದು ಇದೆ, ಲೈಕ್ ಒಂದು ಆಸೆ ಇದೆ, ದಟ್ ಕಲಿಬೇಕಂತ. ಸೊ ಅದಿರಬೇಕು, ಯಾವಾಗ ದಟ್ ಹಂಗರ್, ದಟ್ ಫೈರ್, ದಟ್ ನಾವೇನೋ ಚೆನ್ನಾಗಿ ಮಾಡಬೇಕು. ಸೊ ಅದಿದ್ದರೆ ಐ ಥಿಂಕ್. ಬಟ್ ಬೋತ್ ಆಫ್ ದಮ್ ಲವ್ ವಾಚಿಂಗ್ ಮೂವೀಸ್. ಸಿನಿಮಾ ಅಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ಅದೇ ಚರ್ಚೆ ಇರುತ್ತೆ ಯಾವಾಗ. ಸೊ ಸಿನಿಮಾ ನೋಡೋದಾಗ್ಲಿ, ಅವ್ರ ಅಪ್ಪನ ಮೂವೀಸು, ಮ್ಯೂಸಿಕ್ ಅಂದರೆ ತುಂಬ ಇಷ್ಟ ಇಬ್ರಿಗೆ. ಸೊ ಅದೆಲ್ಲ ಐ ಮೀನ್ ಕ್ರಿಯೇಟಿವಿಟಿ ಮೀನ್ಸ್ ಆರ್ಟ್ ಫೀಲ್ಡಲ್ಲಿ ಎಲ್ಲ. ಸೊ ಇಬ್ಬರು ವ್ಯಾಲಿ ಸ್ಕೂಲಲ್ಲಿ ಓದಿದ್ದಾರೆ. ಸೊ ಅಲ್ಲಿ ಕೂಡ ಆರ್ಟ್ದು ತುಂಬ ಇತ್ತು, ಪ್ರಾಮುಖ್ಯತೆ ಕೊಡ್ತು. ಸೊ ದಟ್ ಈಸ್ ದ ವೇ. ನೋಡೋಣ. ಆ್ಯಕ್ಚುಲಿ ಸಿ ದ ಥಿಂಗ್ ಈಸ್ ದಟ್ ಫಸ್ಟ್ ಮೂವಿ ಆಯುಷ್ ಉಪೇಂದ್ರ ಅಂತ ಎಲ್ರಿಗೆ ಗೊತ್ತಿರುತ್ತೆ. ಸೆಕೆಂಡ್ ಮೂವಿಯಿಂದ ಹಿ ಹ್ಯಾಸ್ ಟು ಪ್ರೂವ್ ಹಿಮ್ಸೆಲ್ಫ್. ಸೊ ಆ್ಯಂಡ್ ಹಿ ಹ್ಯಾಸ್ ಟು ಕೀಪ್ ವರ್ಕಿಂಗ್ ಹಾರ್ಡ್. ಅದು ಇಂಪಾರ್ಟೆಂಟು. ಯಾಕೆ ನಾವು ಇತ್ತೀಚೆಗೆ ನಿರಂಜನ್ದು ಒಂದು ಸಿನಿಮಾ, he looks so good on he does. Niranjan is ಆಮೇಲೆ ಅವ್ರದ್ದು ಕೂಡ ಫಸ್ಟ್ ಸಿನಿಮಾ ಅಂತ ಸೀರಿಯಸ್ಲಿ ಅನ್ಸ್ಲಿಲ್ಲ ಮೇಡಮ್ ನಮಗೆ ನಿಜವಾಗ್ಲೂ. ಅಂದ್ರೆ ತುಂಬಾ ಅವರು ಕೂಡ ಹಾರ್ಡ್ ವರ್ಕ್. ಹೌದು, ಈಸ್ ಆಲ್ಸೋ ವೆರಿ ಹಾರ್ಡ್ ವರ್ಕಿಂಗ್. ಆಕ್ಚುಲಿ ನಿರಂಜನ್ ತುಂಬಾ ಡೆಡಿಕೇಟೆಡ್. ಆಕ್ಚುಲಿ ಆಯುಷ್ಗೆ ತುಂಬಾ ಇಷ್ಟ, ಆಯುಷ್ಗೆ ಮತ್ತೆ ನಮ್ಮ ನಿದರ್ಶನ್ಗೆ ಅವರಿಬ್ರು. ಸೊ ಇವಾಗ ನಿರಂಜನ್ ಮನೆಯಲ್ಲಿ ಇದ್ದಾನೆ, ಶೂಟಿಂಗ್ ಇಂದ ಅಲ್ಲಿ ಹೊರಟೋಗ್ತಾನೆ. ಸೊ ಅಣ್ಣ ಅಂತ ಅಲ್ಲಿ ಇರ್ತಾರೆ 3 ಜನ. ಸೊ ನಿರಂಜನ್ ಆ್ಯಕ್ಚುಲಿ ತುಂಬ ಸ್ಫೂರ್ತಿ ಆಯುಷ್ಗೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಅವ್ರ ಅಪ್ಪಕ್ಕಿಂತ ಜಾಸ್ತಿ ನಿರಂಜನ್ಗೆ ಸ್ಫೂರ್ತಿ ತೊಗೊಂಡಿದ್ದಾರೆ ಆ್ಯಕ್ಟರ್ ಆಗ್ಬೇಕಂತ. ಮನೆಯಲ್ಲಿ ಅಪ್ಪ ಆಕ್ಟರ್. ಸೊ ಅದಕ್ಕೆ ಅಂದ್ರೆ ಯೂಶಲಿ ಅದೊಂದು ಇರುತ್ತಲ್ಲ, ಇನ್ಸ್ಪಿರೇಷನ್ ಇರುತ್ತೆ. ಬೇರೆ ಹೇಳ್ಬೋದಾ? ಬಟ್ ನಿರಂಜನ್ ಏನೋ ಅವ್ರಿಗೆ ಯಂಗ್ ಅಲ್ವಾ, ಸೊ ಅವ್ರಿಗೆ ಏನೋ ನಿರಂಜನ ನೋಡಿ ನಾನು ಮಾಡ್ತೀನಿ ಅಂತ ಬರುತ್ತೆ ಅನ್ಸುತ್ತೆ. ಎಲ್ಲರೂ ಕೂಡ ಒಂದು ಪಾಸಿಟಿವ್ ಸೈಡ್ ಬಗ್ಗೆ ಮಾತಾಡ್ತಾರೆ ಮೇಡಮ್. ಬಟ್ ಇವಾಗ ಅಂದ್ರೆ ಬಣ್ಣದ ಬದುಕು ಅಂದ್ರೆ ಫಾರ್ ಎಕ್ಸಾಂಪಲ್ ಅದೇ. ಬಟ್ ಯಾರಿಗೂ ಕೂಡ ಏನಾದರೂ ಒಂದು ನೀವು ಬಿಗ್ಗೆಸ್ಟ್ ಚಾಲೆಂಜ್ ಫೇಸ್ ಮಾಡಿರೋದು ಯಾರಿಗೂ ಗೊತ್ತಿರೋದಿಲ್ಲ. ಸೊ ಪ್ರಿಯಾಂಕಾ ಮೇಡಮ್, ಬಿಗ್ಗೆಸ್ಟ್ ಚಾಲೆಂಜ್ ನಾನು ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಒಂದೇ ಥರ ಇರಲ್ಲ. ಫಾರ್ ಎಕ್ಸಾಂಪಲ್ ನಮ್ಮ ಟೈಮ್ ತುಂಬ ಡಿಫ್ರೆಂಟ್ ಆಗಿತ್ತು. ನನಗೇನೋ ಜ್ಞಾಪಕ ಇದೆ, ಒಂದ್ಸತಿ ನಾನು ಒಡಿಸ್ಸಾದು ಒಂದು ಸಾಂಗ್ ಶೂಟಿಂಗ್ ಮಾಡ್ತಿದ್ದೆ ನೈಟ್ ಟೈಮ್. ನಾನು ತುಂಬ ಚಿಕ್ಕವರವಾಗ ಫೈಡ್ ಅಂತ ಹಿಂದೆ ಹೊಡೆದಿದ್ದಾರೆ ಡ್ಯಾನ್ಸ್ ಮಾಸ್ಟರು ತಲೆಗೆ. ಸೊ ಇವಾಗ ಅದೆಲ್ಲ ಐ ಥಿಂಕ್ ತಕ್ಷಣ ಕಂಪ್ಲೇಂಟ್ ಆಗಿಬಿಡುತ್ತೆ ಅಥವಾ ಪೊಲೀಸ್ ಕಂಪ್ಲೇಂಟೇ ಮಾಡಿಬಿಡ್ತಾರೆ, ಅಷ್ಟು ಸೀರಿಯಸ್ ಇದೆ. ಸೊ ನಮ್ಮ ಟೈಮಲ್ಲಿ ಒಂದು ಮುಖದ ಮೇಲೆ ಹೊಡಿಯೋದು, ಹಿಂದ್ಗಡೆಯಿಂದ ಹೊಡಿಯೋದು, ಕೆಲವರು ಏನೋ ಮಾತಾಡೋದು. ಬಟ್ ನಾವು ತುಂಬ ಚಿಕ್ಕವರ್ಸ, ನಾವು ಅದನ್ನು ಅಷ್ಟೊಂದು ನಮಗೆ ಅರ್ಥನೂ ಆಗಲಿಲ್ಲ. ಅದನ್ನು ಅಷ್ಟೊಂದು ಬೇಜಾರಾಯಿತು. ಬಟ್ ಅದನ್ನು ಇಟ್ಕೊಂಡು ನಾವು ಏನೋ ಕೆಲಸ ಮಾಡಿದ್ವಿ. ಸೊ ಆ ಥರ ಇದೆ. ಕೆಲವರು ಮಿಸ್ಬಿಹೇವ್ ಮಾಡಿದ್ದಾರೆ, ಕೆಲವರು ಕೋ ಸ್ಟಾರ್ಸು ಮಿಸ್ಬಿಹೇವ್ ಮಾಡಿದ್ದಾರೆ, ಕೋ ಆ್ಯಕ್ಟರ್ಸು ಮಿಸ್ಬಿಹೇವ್ ಮಾಡಿದ್ದಾರೆ ನಮ್ಮ ಜೊತೇಲಿ. ಸೊ ಅದನ್ನು ಮಾತಾಡಿಸ್ಕೊಂಡು ನಾವು ಅದನ್ನು ಅಲ್ಲಿ ಸಮಾಧಾನ ಮಾಡಿದ್ವಿ. ಬಟ್ ಇಂಥ ಸಂದರ್ಭಗಳೂ ಆಗಿದೆ. ಒಂದು ಮೆಚ್ಯೂರಿಟಿ ಆದಮೇಲೆ ಅದನ್ನು ಡೀಲ್ ಮಾಡೋದು, ಆಮೇಲೆ ಚಿಕ್ಕ ವಯಸ್ಸಲ್ಲಿ ಅದನ್ನು ಫೀಲ್ ಮಾಡೋದು ಬೇರೆ. ಸೊ ಒಂದು ವೇಳೆ ಬಿಟ್ಬಿಡೋಣ ಯಾಕೆ ಬೇಕು. ಬಿಕಾಸ್ ನಾವು ತುಂಬ ಲೈಕ್ ಫಾರಿನಲ್ಲಿ ಓದ್ಕೊಂಡು ಬಂದಿರೋರು, ಲೈಕ್ ಸಾಫ್ಟಾಗಿ ಬೆಳೆಸಿರೋದು ನಮಗೆ. ಸೊ ಅಷ್ಟು ರಫ್ ಆ್ಯಂಡ್ ಟಫ್ ಆಗಿ ಬೆಳೆಸಿರ್ಲಿಲ್ಲ ಅಲ್ವಾ. ಸೊ ಯಾರು ಸಡನ್ಲಿ ಹಿಂದ್ಗಡೆಯಿಂದ ಹೊಡೆದ್ಬಿಟ್ರೆ ತಲೆಗೆ, ನಾವು ಅಪ್ಪ ಅಮ್ಮ ಯಾವಾಗ ಹೊಡಿಲಿಲ್ಲ. ಸೊ ಅದು ಒಂಥರ ಬೇಜಾರಾಯಿತು. ಆಮೇಲೆ ಆ ಥರ ಕೋಪಿಷ್ಟ ಇರ್ತಿದ್ರು ಅವಾಗ ಎಲ್ಲರೂ, ಸ್ವಲ್ಪ ಡಿರೆಕ್ಟರ್ಸು ಕೆಲವ್ರು ಕೆರೆನ ಮೇಲೆ ಹೊಡೆದ್ಬಿಡೋದು ಆ ಥರ. ಬಟ್ ಇವಾಗ ಸ್ವಲ್ಪ ಎಲ್ಲರೂ ಕಾನ್ಷಿಯಸ್ ಆಗಿದ್ದಾರೆ. ಅದ್ರ ಜೊತೆಲಿ ಸಣ್ಣ ಪುಟ್ಟ ಥಿಂಗ್ಸ್ ಲೈಕ್ ಒಂದೊಂದು ಸತಿ ಕಾಸ್ಟ್ಯೂಮ್ಸ್ ಇಷ್ಟ ಆಗಿರಲ್ಲ,
ಇದೇ ಥರ ಕಾಸ್ಟ್ಯೂಮ್ಸ್ ಹಾಕಬೇಕು ಅಂತ ಈ ಕ್ಯಾರೆಕ್ಟರ್ಗೆ ಯಾಕೆ ಅಲ್ಲ ಆ ಮೂವಿಯಲ್ಲಿ ಹಾಕಿದ್ದೀರಲ್ವ ಅಲ್ಲ ಬಟ್ ಈ ಕ್ಯಾರೆಕ್ಟರ್ ಬೇರೆ ಅಲ್ವಾ ಸೊ ಆ ಥರ ಬಟ್ ನಾನು ಕೂಡ ತುಂಬ ಇನ್ ದ ಸೆನ್ಸ್ ನನಗೆ ಅರ್ಥ ಆಗಿದೆ ನಾನು ತುಂಬ ಕೇಳ್ತಿದ್ದೆ ದಟ್ ವೈ ಅಂತ ನಾನು ಪ್ರಶ್ನೆ ಮಾಡ್ತಿದ್ದೆ ಸೊ ಓಕೆ ಈ ಕ್ಯಾರೆಕ್ಟರ್ಗೆ ಇದು ಓಕೆ ಬಟ್ ಈ ಕ್ಯಾರೆಕ್ಟರ್ಗೆ ಬೇಕಾಗಿಲ್ಲ ಅಲ್ಲ ಆವಾಗ ನನಗೆ ಏನೋ ಅನಿಸ್ತಾಯಿತ್ತು ನಾನು ಕೇಳ್ತಿದ್ದೆ ಯಾವಾಗ ದಟ್ ನನಗೆ ಇದು ಬೇಡ ಅಂತ ನಾನು ಇದು ಮಾಡಲ್ಲ ಅಥವಾ ಇದು ಮಾಡ್ತೀನಿ ಓಕೆ ಅಂತ ಬಟ್ ಲಕ್ಕಿಲಿ ನನ್ನ ಅಮ್ಮ ಯಾವಾಗ ಜೊತೇಲಿ ಇರ್ತಿದ್ರು ಅಪ್ಪ ಜೊತೇಲಿ ಇರ್ತಿದ್ರು ಅಷ್ಟೊಂದು ನನಗೆ ಪ್ರಾಬ್ಲಮ್ಸ್ ಆಗಲಿಲ್ಲ ಬಟ್ ಯಾವಾಗ ಕೆಟ್ಟವರು ಸಿಕ್ಕಿದ್ರೆ ಅವ್ರ ಜೊತೆ ಡೀಲ್ ಮಾಡೋದಿದೆ ಅಲ್ವಾ ಅದು ಸ್ವಲ್ಪ ಅಂದ್ರೆ ವಿ ಕೀಪ್ ಆನ್ ಲರ್ನಿಂಗ್ ಪ್ರತಿಯೊಂದು ವಿ ಕೀಪ್ ಆನ್ ಲರ್ನಿಂಗ್ ವಿ ಕೀಪ್ ಬಟ್ ದೆನ್ ನನಗೆ ಆಮೇಲೆ ಅನಿಸ್ತು ಪ್ರತಿಯೊಂದು ಪ್ರೊಫೆಷನಲ್ಲಿ ಇರುತ್ತೆ ಇವಾಗ ಬರೀ ಸಿನಿಮಾದಲ್ಲಿ ಅಲ್ಲ ನೀವು ಕಾರ್ಪೊರೇಟಲ್ಲಿನೂ ಇದೆ ನಿಮಗೆ ಇಫ್ ಯು ಗೋ ಇನ್ ಫಾರ್ ಫ್ಲೈಟ್ ಅಟೆಂಡೆನ್ಸ್ಗೆ ಬೇರೆ ಥರ ಸಮಸ್ಯೆಗಳಿದೆ ಕ್ಯಾಬ್ ಡ್ರೈವರ್ಸ್ ಆಗಲಿ ಈ ಥರ ಕಾಲ್ ಸೆಂಟರ್ಸಲ್ಲಿ ಆಗಲಿ ಎಲ್ಲ ಕಡೆ ಪ್ರತಿಯೊಂದು ಇದರಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ ಸೊ ನಾವು ಯಾವಾಗ ಮನೆಯಿಂದ ಆಚೆ ಹೋಗಿ ವರ್ಕ್ ಮಾಡ್ತೀವಿ ನಮ್ಮನ್ನು ನಾವು ಸರಿಯಾಗಿ ನೋಡ್ಕೋಬೇಕು ಆ್ಯಂಡ್ ಯಾವುದು ಪ್ರೊಫೆಷನಲ್ ಆಗಲಿ ನಾವು ಕೇರ್ಫುಲ್ ಆಗಿರಬೇಕು ಆ್ಯಂಡ್ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಅದನ್ನು ನಾವು ಸಾಲ್ವ್ ಮಾಡಬೇಕು ಭಯ ಪಡಬಾರ್ದು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕರೆಕ್ಟ್ ನಾನು ಕೂಡ ಸಾಕಷ್ಟು ಜನ ಅಂದರೆ ಎಷ್ಟೊಂದು ಜನನ ಮಾತಾಡಿಸ್ಬೇಕಾದ್ರೆ ಅವರು ಈ ಒಂದು ವಿಚಾರಗಳನ್ನ ಅಂದರೆ ಆವಾಗೆಲ್ಲ ಆ್ಯಕ್ಟ್ ಮಾಡಿದಂಥ ನಟಿಯರು ಹೇಳ್ತಾ ಇದ್ರು ಈ ರೀತಿ ಒಂದು ಹ್ಯೂಮಿಲಿಯೇಷನ್ ಫೇಸ್ ಮಾಡಿದ್ವಿ ಅನ್ನುವಂಥದ್ದು ಪ್ರಾಬಬ್ಲಿ ನೀವು ಹೇಳ್ದಂಗೆ ಇವಾಗೆಲ್ಲ ಕಡಿಮೆ ಆಗ್ತಾ ಹೋಗಿದೆ ಮತ್ತು ಅವರು ಅಂದರೆ ಇವಾಗ ಯಾಕೆ ಆಗಿದೆ ಅಂದರೆ ಮೊಬೈಲ್ ಇದೆ ಟಕ್ ಅಂತ ವಿಡಿಯೋ ಮಾಡಿಬಿಡ್ತಾರೆ ಅಥವಾ ಅವರು ಸೋಷಿಯಲ್ ಮೀಡಿಯಲ್ಲಿ ಹಾಕ್ಬಿಡ್ತಾರೆ ಆ ವ್ಯಕ್ತಿ ಬ್ಯಾನೇ ಆಗಿಬಿಡ್ತಾರೆ ಬಿಕಾಸ್ ಇವಾಗ ತುಂಬ ಅದು ಒಂದು ವೇಳೆ ಒಳ್ಳೇದು ಆ್ಯಕ್ಚುಲಿ ಹಂಗೆ ಇದ್ರೇನೆ ಎಲ್ರಿಗೆ ಒಂಥರ ಶಿಸ್ತಿರುತ್ತೆ ಬಿಕಾಸ್ ಐ ಥಿಂಕ್ ಕೈ ಮಾಡೋದು ತಪ್ಪು ಕರೆಕ್ಟ್ ಅಲ್ವಾ ಅಷ್ಟೊಂದು ಲಿಬರ್ಟೀಸ್ ತಗೋಬಾರ್ದು ಯಾರು ಮಾತಾಡ್ಬೋದು ಜೋರಾಗಿ ಹೇಳ್ಬೋದು ಹೌದು ಹೌದು ನಾನು ತುಂಬ ಚಿಕ್ಕವರಿದ್ದೆ ಹೌದು ಸೊ ಒಂಥರ ಕೇಳಿ ಮೇಡಮ್ ಇವಾಗ ಆ ಒಂದು ನೀವು ಹೇಳ್ದಂಗೆ ಅಂದರೆ 100 ಡೇಸು 125 ಡೇಸು ಸಿಲ್ವರ್ ಜೂಬಿಲಿ ಎಲ್ಲ ನೋಡಿದ್ರಿ ನಾವು ಇವಾಗೆಲ್ಲ ಏನಾಗ್ತಿದೆ ಅಂದರೆ ಒಂದು 3 ದಿವಸ ಕೂಡ ಸಿನಿಮಾ ಥಿಯೇಟ್ರಲ್ಲಿ ನಿಲ್ಕೋತಾ ಇದೆ ಅದು ತುಂಬಾ ಅಂದರೆ ವಿಪರ್ಯಾಸ ಅಂತ ನಮ್ಗೆ ಆ್ಯಕ್ಚುಲಿ ಅನಿಸುತ್ತೆ ನಾವು ನೋಡಿದಾಗ ಬೇಜಾರಾಗುತ್ತೆ ಬಿಕಾಸ್ ನಾವು ಕೂಡ ಒಂದು ಮೀಡಿಯಾ ಅಂತ ಬಂದಾಗ ಪ್ರಮೋಷನ್ಸ್ ಆಗಿರ್ಬೋದು ಅಥವಾ ಆ ಸಿನಿಮಾಗೆ ರೈಟ್ ಫ್ರಮ್ ಟ್ರೇಲರ್ ಲಾಂಚಿಂದ ಎಲ್ಲ ಒಂದು ಕೆಲಸಗಳಲ್ಲಿ ನಾವು ಇನ್ವಾಲ್ವ್ ಆಗಿರ್ತೀವಿ ಬಟ್ ಒಂದ್ ಕಡೆ ಕಾಂಟೆಂಟ್ ಚೆನ್ನಾಗಿರುತ್ತೆ ಮತ್ತೊಂದು ಬಟ್ ಯಾಕೋ ಸಿನಿಮಾ ಓಡೋದಿಲ್ಲ ಒಂದು ಥಿಯೇಟರ್ ಸಮಸ್ಯೆ ಆಗ್ತಿದೆ ಮತ್ತೊಂದು ಅಥವಾ ಇನ್ನೂ ಕೆಲವೊಂದು ಸಿನಿಮಾ ತುಂಬಾ ಚೆನ್ನಾಗಿರುತ್ತೆ ಎಲ್ಲೋ ಒಂದ್ ಕಡೆ ನೆಗೆಟಿವಿಟಿ ಸ್ಪ್ರೆಡ್ ಆಗಿರುತ್ತೆ ನಿಮ್ಗೆ ಏನಂತ ಎಕ್ಸಾಕ್ಟ್ ಅಂದ್ರೆ ಏನ್ ಸರಿ ಆಗ್ಬೇಕು ಸರಿಯಾಗಬೇಕಂದ್ರೆ ಆಬ್ವಿಯಸ್ಲಿ ಜನ ಥಿಯೇಟರ್ಸ್ಗೆ ಬಂದ್ರೇ ಮೂವೀಸ್ ಚೆನ್ನಾಗಾಗುತ್ತೆ ಕಲೆಕ್ಷನ್ಸ್ ತುಂಬ ಇಂಪಾರ್ಟೆಂಟು ಬಿಕಾಸ್ ಆಫ್ಟರ್ ಆಲ್ ಪಾರ್ಟ್ ಆಫ್ ಇಟ್ ಇಸ್ ಬಿಸ್ನೆಸ್ ಸೊ ನಿಮಗೆ ಕಲೆಕ್ಷನ್ಸ್ ಆಗಿದ್ರೇ ಪ್ರೊಡ್ಯೂಸರ್ಸ್ಗೆ ಒಂದು ದೇ ವಿಲ್ ಗೆಟ್ ಮನಿ ಟು ಡೂ ಅನದರ್ ಮೂವಿ ಇಲ್ಲಾಂದರೆ ಥಿಯೇಟರ್ಸ್ಗೆ ಜನ ಬಂದಿಲ್ಲ ಅಂದರೆ ಎಷ್ಟೋ ಥಿಯೇಟರ್ಸ್ ಕ್ಲೋಸ್ ಆಗಿ ಹೋಗ್ತೈತೆ ಸೊ ವಿ ಹ್ಯಾವ್ ಟು ಅಡ್ರೆಸ್ ಎವ್ರಿಥಿಂಗ್ ಒನ್ ಈಸ್ ಇಕಾನಮಿದು ಒಂದಷ್ಟು ಇಶ್ಯೂಸ್ ಇದೆ ಬಿಕಾಸ್ ಇನ್ಕಮ್ ಸ್ವಲ್ಪ ಬಿಕಾಸ್ ವಾರ್ ಆಯಿತು ಅದಕ್ಕಿಂತ ಮುಂಚೆ ಕೋವಿಡ್ ಆಯಿತು ಅದಕ್ಕಿಂತ ಮುಂಚೆ ಡಿಮಾನಿಟೈಸೇಷನ್ ಆಯಿತು ಸೊ ಅದ್ರ ಜೊತೆಲಿ ತುಂಬ ಹೊಸ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಮೂವೀಸ್ ನೋಡ್ಬೋದು ಲೈಕ್ OTT ಬಂತು ನಿಮಗೆ ಟಿ ವಿಯಲ್ಲಿ ರಿಯಾಲಿಟಿ ಶೋಸ್ ಇರುತ್ತೆ ಸ್ಯಾಟರ್ಡೆ ಸಂಡೇ ತುಂಬ ಜನ ರಿಯಾಲಿಟಿ ಶೋಸ್ ನೋಡ್ತಾರೆ ಅದರಲ್ಲಿ ಎಂಟರ್ಟೈನ್ಮೆಂಟ್ ಸಿಗ್ತಿದೆ ಅವ್ರಿಗೆ ಆಮೇಲೆ ಫೋನಲ್ಲಿ ಮೂವೀಸ್ ನೋಡ್ತಿದ್ದಾರೆ ಸೊ ಲೈಕ್ ವರ್ಟಿಕಲ್ ಫಾರ್ಮ್ಯಾಟ್ ಬಂದ್ಬಿಟ್ಟಿದೆ ಶಾರ್ಟ್ ಮೂವೀಸು ಬಂದ್ಬಿಟ್ಟಿದೆ ಸೊ ಆ್ಯಂಡ್ ಎಲ್ಲ ಲ್ಯಾಂಗ್ವೇಜಸ್ದು ಮೂವೀಸ್ ನೋಡ್ಬೋದು ನೀವು ಸೊ ಮುಂಚೆ ಲಿಮಿಟೆಡ್ ಆಗಿತ್ತು ಒಂದು ಔಟಿಂಗ್ ಅಂದರೆ ಒಂದು ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಬೇಕು ಅಷ್ಟೇ ಬಟ್ ಇವಾಗ ಅದಲ್ಲ ಸೊ ಅದಕ್ಕೆ ತಕ್ಕಂಥ ನಾವು ಚೇಂಜ್ ಆಗಬೇಕು ಆಡಿಯನ್ಸ್ಗೆ ಏನು ಬೇಕು ಆಡಿಯನ್ಸ್ನ ಅರ್ಥ ಮಾಡಿಕೊಂಡು ಒಳ್ಳೆ ಮೂವೀಸ್ ಕೊಡಬೇಕು ತೀರಾ ಜಾಸ್ತಿ ಮೂವೀಸ್ ಬರ್ತಿದೆ ಅನ್ಸುತ್ತೆ ನನಗೆ ಅದಕ್ಕಿಂತ ಒಟ್ಟಿಗೆ ಒಂದು 10 ಮೂವಿ ಅಂದರೆ ಕನ್ನಡ ಮೂವೀಸ್ 10 ಒಟ್ಟಿಗೆ ರಿಲೀಸ್ ಆಗುತ್ತೆ ಒಂದು ಫ್ರೈಡೇಗೆ ಸೊ ಅದು ತಪ್ಪು ಅನ್ಸುತ್ತೆ ನನಗೆ ಅಟ್ಲೀಸ್ಟ್ ಒಂದು ಅಸೋಸಿಯೇಷನಿಂದ ಅದು ಡಿಸ್ಕಸ್ ಮಾಡಿ ಅಟ್ಲೀಸ್ಟ್ 3 ಮೂವೀಸು ಮ್ಯಾಕ್ಸಿಮಮ್ 3 ಮೂವೀಸು ರಿಲೀಸ್ ಆಗಿದ್ರೆ ಒಟ್ಟಿಗೆ ಓಕೆ ಅದ್ರ ಜೊತೆಲಿ ಹಿಂದಿ ತಮಿಳ್ ತೆಲುಗು ಕನ್ನಡ ಸೊ ಶೋಸ್ ಎಲ್ಲಿಂದ ಸಿಗುತ್ತೆ ನಮಗೆ ಸೊ ಶೋಸು ಸಿಗ್ತಾ ಇಲ್ಲ ಕರೆಕ್ಟ್ ಟೈಮಿಂಗ್ಸ್ ಸಿಕ್ಲಿಲ್ಲ ಅಂದರೆ ಕರೆಕ್ಟ್ ಶೋಸ್ ಸಿಕ್ಲಿಲ್ಲ ಜನ ಹೆಂಗೆ ಹೋಗ್ತಾರೆ ಜನಗೆ ಒಂದು ಮೂವಿ ಬಗ್ಗೆ ಗೊತ್ತಾಗುತ್ತೆ ಆಮೇಲೆ ನೆಕ್ಸ್ಟ್ ವೀಕ್ ಹೋಗೋಷ್ಟೊಳಗೆ ಆ ಮೂವಿನೇ ಇರಲ್ಲ ಸೊ ಫಸ್ಟ್ ಶೋಗೆ ಫ್ಯಾನ್ಸ್ ಹೋಗ್ತಾರೆ ಆಮೇಲೆ ನಾರ್ಮಲ್ ಮೂವೀಸ್ಗೆ ಸಪೋಸ್ ಒಂದು ವರ್ಡ್ ಆಫ್ ಮೌತ್ ಆಗಬೇಕಂದ್ರೆ 1 ವಾರ ಬೇಕಾಗುತ್ತೆ ಸೊ 1 ವಾರಕ್ಕಿಂತ ಮುಂಚೆ ಮೂವಿನೇ ಇಲ್ಲ ಅಂದರೆ ಅವರು ಮೂವಿನೇ ಇಲ್ಲ ಓಕೆ ಟಿ ವಿಯಲ್ಲಿ ನೋಡೋಣ ಇನ್ನೇನು ಮಾಡೋಣ ಅಂತ ಅನ್ಕೊಂಡ್ಬಿಡ್ತಾರೆ ಸೊ ಆ ಸಸ್ಟೈನೆನ್ಸ್ಗೆ ಏನಾದ್ರು ಪ್ಲ್ಯಾನಿಂಗ್ ಮಾಡಬೇಕು ಸೊ ಎಲ್ಲ ದೊಡ್ಡವರು ಆ್ಯಂಡ್ ಎಲ್ಲ ನಾವೆಲ್ಲ ಸೇರ್ತಾ ಇರಬೇಕು ಅನ್ಸುತ್ತೆ ನಾವು ಸೇರಿ ಎಲ್ಲ ಡಿಸಿಷನ್ಸ್ ತೊಗೋಬೇಕು ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಎಲ್ಲರೂ ಜವಾಬ್ದಾರಿ ತೊಗೊಂಡು ಈ ಸಮಸ್ಯೆಗೆ ಏನು ಮಾಡ್ಬೋದು ಅಂತ ಒಂದಷ್ಟು ಪರಿಹಾರಗಳು ಬರಲೇಬೇಕು ಅನಿಸುತ್ತೆ ನನಗೆ ಬಿಕಾಸ್ ಈ ಮೂವಿ ಇಂಡಸ್ಟ್ರಿ ಇದೆ ಅಲ್ವಾ ಇದು ತುಂಬ ಬ್ಯೂಟಿಫುಲ್ ಇಂಡಸ್ಟ್ರಿ ಆ್ಯಂಡ್ ಥಿಯೇಟರ್ಸ್ನ ನಾವು ಉಳಿಸ್ಬೇಕು ಇಲ್ಲಾಂದರೆ ಆ ಕಲ್ಚರೇ ಹೊರಟೋಗುತ್ತೆ ಸೊ ಥಿಯೇಟರಲ್ಲಿ ನೋಡೋದು ಒಂದು ಅದ್ಭುತ ಎಕ್ಸ್ಪೀರಿಯನ್ಸ್ ಅಲ್ವಾ ಸೊ ಅದು ಒಂದು ಟ್ರೆಡಿಷನ್
ಒನ್ ಕಲ್ಚರ್. ಆ್ಯಂಡ್ ನಿಜವಾಗ್ಲೂ ಕನ್ನಡ ಮೂವೀಸ್ ಇವಾಗ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಆಫ್ಟರ್ ಕಾಂತಾರ, KGF, ಸೂ ಫ್ರಮ್ ಸೋ ಆಗಲಿ, ತುಂಬ ಒಳ್ಳೆ ಒಳ್ಳೆ ಮೂವೀಸ್ ಇದೆ, ಮೇಕರ್ಸ್ ಇದ್ದಾರೆ. ಅವ್ರಿಗೆ ಕರೆಕ್ಟ್ ಸಪೋರ್ಟ್ ಬೇಕು ಅಷ್ಟೇ. ಹೌದು, ಬಿಕಾಸ್ ಏನಕ್ಕೆ ನೀವು ಹೇಳ್ದಂಗೆ ನಾವು ಎಲ್ಲರೂ ಏನಂದ್ರೆ ಒಗ್ಗಟ್ಟಬೇಕು ಅಂತ, ಒಗ್ಗಟ್ಟಬೇಕು. ಆ್ಯಂಡ್ ಒಂದು ಚರ್ಚೆ ಬೇಕು, ಏನು ಮಾಡ್ಬೋದು, ಎಲ್ಲರೂ ಒಂದು ಟೀಮ್ ಆಗಿ ಇದನ್ನ ಒಂದು ಡೀಲ್ ಮಾಡಬೇಕು. ಒಬ್ರಿಗೆ ಇನ್ನೊಬ್ರಿಗೆ ಜಾಸ್ತಿ ಟಚ್ ಇಲ್ಲ ಇಲ್ಲಿ. ಹೌದು, ಯಾರು ಡಿಸಿಷನ್ ತಗೊಂತಿದ್ದಾರೆ ಎಲ್ಲ ಮೂವೀಸು. ಕೊನೆಗೆ 5 ಮೂವೀಸ್ ಇರುತ್ತೆ, ಸಡನ್ಲಿ ಥರ್ಸ್ಡೇ ಡಿಸೈಡ್ ಆಗುತ್ತೆ ಇನ್ನೂ 5 ಆ್ಯಡ್ ಆಗೋಯ್ತು. ಏನು ಮಾಡ್ತೀರಾ? 10 ಮೂವಿ ಯಾರು ಹೋಗ್ತಾರೆ? ಅದಕ್ಕೆ ಇವಾಗ ಕಮಿಂಗ್ ಟು ಸ್ವಲ್ಪ ಫನ್ ಸೈಡು, ಉಪ್ಪಿ ಸರ್ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋಂಥ ಒಂದು ಯೂನಿಕ್ ಕ್ವಾಲಿಟಿ ಹೇಳ್ಬಿಡಿ ನಮ್ಮ ಆಡಿಯನ್ಸ್ಗೆ. ಒಂದು ಯೂನಿಕ್ ಕ್ವಾಲಿಟಿ ಏನಿದೆ, ಅವ್ರು ತುಂಬ ಒಳ್ಳೆ ಪ್ಲಾಂಟರ್. ಅವರು ಗ್ರೀನ್ ಕೈ ಇದೆ, ಏನೋ ಪ್ಲಾಂಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಯಾವುದು ಲೈಕ್ ಅವ್ರ ಗ್ರ್ಯಾಂಡ್ ಫಾದರ್ಸ್ ಎಲ್ಲ ಫಾರ್ಮಿಂಗ್ ಕಡೆ ಇದ್ದವ್ರಲ್ವಾ, ಸೊ ಐ ಥಿಂಕ್ ಅದು ಜೆನೆಟಿಕ್ಲಿ ಬಂದುಬಿಟ್ಟಿದ್ದಾರೆ ಅವರು. ನಮ್ಮ ತೋಟದಲ್ಲಿ ಒಂದಷ್ಟು ಕೊಕೊನಟ್ ಗಿಡಗಳ ಹಾಕಿದ್ರು, ಅದೆಲ್ಲ ತುಂಬ ಬೇಗ ಆ ಥರ ಆಗ್ಬಿಟ್ಟಿದೆ. ಹಿ ಹ್ಯಾಸ್ ವೆರಿ ಗ್ರೀನ್ ಹ್ಯಾಂಡ್ಸ್. ಪ್ರಿಯಾಂಕಾ ಮ್ಯಾಮ್ ಬಗ್ಗೆ ಗೊತ್ತಿಲ್ದಿರ ಒಂದು ಕ್ವಾಲಿಟಿ? ನನ್ನ ಬಗ್ಗೆ ಆಲ್ಮೋಸ್ಟ್ ನಾನೇ ಹೇಳ್ಬಿಟ್ಟಿದ್ದೀನಿ ಎಲ್ಲ ಅನ್ಸುತ್ತೆ. ನನ್ನ ಬಗ್ಗೆ ನಾನು ಏನು ಹೇಳಿ, ಇಂಟ್ರೆಸ್ಟಿಂಗ್ ಥಿಂಗ್, ನಾನು ಅಷ್ಟು ಇಂಟ್ರೆಸ್ಟಿಂಗ್ ಪರ್ಸನ್ ಅಲ್ಲ. ಹೌದು, ನೀವು ಸಡನ್ಲಿ ಮೈಂಡ್ಗೆ ಏನೋ ಬರ್ತಾ ಇಲ್ಲ. ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ, ಅದೆಲ್ಲರೂ ಗೊತ್ತಿಲ್ಲ. ನಾನೇ ಹೇಳಿದ್ರೆ ಚೆನ್ನಾಗಿರಲ್ಲ ನನ್ನ ಬಗ್ಗೆ. ನಾನು ತುಂಬ ಸ್ಪಿರಿಚುವಲು, ತುಂಬ ಮೆಡಿಟೇಷನ್ ಎಲ್ಲ ಮಾಡ್ತೀನಿ. ದೇವಸ್ಥಾನಗಳು ನನಗೆ ತುಂಬ ಇಷ್ಟ, ಇದೂ ಎಲ್ರಿಗೂ ಗೊತ್ತಿದೆ. ಇನ್ನೇನು ಹೇಳಿ, ನನಗೆ ಆ್ಯನಿಮಲ್ಸ್ ಅಂದರೆ ತುಂಬ ಇಷ್ಟ, ಪ್ರಾಣಿಗಳಂದರೆ ತುಂಬ ಇಷ್ಟ ನನಗೆ. ನಾನು ಆ ಪೆಟ್ ನೋಡಿದೆ, ತುಂಬ ಇಟ್ ವಾಸ್ ಸೋ ಕ್ಯೂಟ್ ಆ್ಯಕ್ಚುಲಿ. ಮೋಮೋ ಆ್ಯಂಡ್ ಮಿಮಿ, ದೆನ್ ನಾಯಿ ಇದೆ ಕೋಕೋ. ಹೌದಾ, ನಾನು ಅದನ್ನ ನೋಡಿಲ್ಲ. ಓಕೆ ಓಕೆ ಮೇಡಮ್, ಇವಾಗ ಒಂದೇ ಒಂದು ಚಿಕ್ಕದಾಗಿ ಒಂದು ರ್ಯಾಪಿಡ್ ಫೈರ್, ಒಂದು ವರ್ಡ್ ಆನ್ಸರ್. ಓಕೆ, ಕನ್ನಡ ಅಥವಾ ಬೆಂಗಾಲಿ? ಬೋತ್. ಕ್ಯಾಮ್ರಾ ಅಥವಾ ಕುಟುಂಬ? ಕುಟುಂಬ ಫಸ್ಟ್. ಸೂಪರ್. ಉಪೇಂದ್ರ ದ ಡೈರೆಕ್ಟರ್ ಅಥವಾ ಉಪೇಂದ್ರ ದ ಹಸ್ಬೆಂಡ್? ಉಪೇಂದ್ರ ದ ಹಸ್ಬೆಂಡ್. ಮೊದಲ ಸ್ಯಾಲ್ರಿ? ನಾಲ್ಕಲ್ಲ, ಐ ಥಿಂಕ್ 3000. ಓಕೆ. ದೆನ್ ಒಂದು ಸಿನಿಮಾ ಮತ್ತೆ ಮಾಡೋ ಅವಕಾಶ ಸಿಕ್ಕರೆ ಯಾವ ಸಿನಿಮಾ ಆಯ್ಕೆ ಮಾಡ್ಕೋತೀರಾ ನಿಮ್ಮ ಕೆರಿಯರ್ನಲ್ಲಿ ಮಾಡಿದಂಥ ಸಿನಿಮಾ? H2O. ಸೂಪರ್. ಇವತ್ತಿಗೂ ಡ್ರೀಮ್ ರೋಲ್ ಅಂತ ಯಾವ್ದಾದ್ರು ಇದೆಯಾ, ಈ ರೀತಿ ಪಾತ್ರ ಮಾಡಬೇಕು ನಾನು ಅಂತ? ಮೈಥಾಲಜಿ. ಸೂಪರ್. ಒಂದು ಪದದಲ್ಲಿ ಉಪೇಂದ್ರ? ಗೋಲ್ಡನ್. ಒಂದು ಪದದಲ್ಲಿ ಸಿನಿಮಾ? ಮ್ಯಾಜಿಕಲ್. ಒಂದು ಪದದಲ್ಲಿ ಲೈಫ್? ಬ್ಯೂಟಿಫುಲ್. ವಂಡರ್ಫುಲ್. ಈಗ ಒಂದು ಗ್ರ್ಯಾಂಡ್ ಫಿನಾಲೆ ಕ್ವಶನ್ನು, ನಿಮ್ಮ ಜೀವನವನ್ನು ಒಂದು ಸಿನಿಮಾ ಮಾಡಬೇಕು ಅಂದರೆ ಯಾವ ಟೈಟಲ್ ಇಡ್ತಾ ಇದ್ರಿ? ನಿಮ್ಮ ಪ್ರಿಯ. 25 ಇಯರ್ಸ್ ಆದಮೇಲೆ ಪ್ರಿಯಾಂಕಾ ಉಪೇಂದ್ರ ಮೇಡಮ್ ಅಂದರೆ ಈ ಒಂದು ನಿಮ್ಮ ಹೆಸರನ್ನ ಜನರು ಅಂದರೆ ಯಾವ ಕಾರಣಕ್ಕೆ ನೆನಪಿಸ್ಕೊಳ್ಬೇಕು ಅಂತ ನೀವು ಬಯಸ್ತೀರಾ? ಬಹುಶಃ ನನ್ನ ಸಿನಿಮಾಗಳು ಆಗಿರ್ಬೋದು, ಅವ್ರಿಗೆ ಯಾವ ರೀತಿ ಸ್ಫೂರ್ತಿಯಾಗಿದ್ದೀನಿ ನನಗೆ ಗೊತ್ತಿಲ್ಲ. ಬಟ್ ನನ್ನನ್ನು ನೆನೆಸ್ಕೊಂಡು ಖುಷಿಪಟ್ಟರೆ, ಏನೋ ಒಂದು ಪಾಸಿಟಿವಿಟಿ ಬೆಳೆಸಿದ್ರೆ ನಂಗೆ ಖುಷಿ ಆಗುತ್ತೆ ಅಷ್ಟೇ. ನನ್ನ ಕೊನೆಯ ಪ್ರಶ್ನೆ, ಒಬ್ಬ ಹೊಸ ನಟಿ ಇವತ್ತು ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಅಂತ ಊಹಿಸ್ಕೊಳ್ಳಿ. ಸೊ ಅವ್ರು ನಿಮ್ಮ ಬಳಿ ಬಂದು ಮೇಡಮ್ ಒಂದೇ ಒಂದು ಸಲಹೆ ಕೊಡಿ ಅಂದರೆ ನೀವು ಅವ್ರಿಗೆ ಏನು ಹೇಳ್ತೀರಾ? ಸಾರಿ, ಇನ್ನೊಂದ್ಸತಿ ಕೇಳಿ. ಹೊಸ ಆರ್ಟಿಸ್ಟ್ಗಳು, ಫೀಮೇಲ್ ಆರ್ಟಿಸ್ಟ್ಗಳು ನಿಮ್ಮ ಹತ್ರ ಬಂದ್ಬಿಟ್ಟು ಯಾವುದಾದ್ರೂ ನನಗೆ ಇವಾಗ ಇಂಡಸ್ಟ್ರಿಗೆ ನಾನು ಹೊಸದಾಗಿ ಬರ್ತಾ ಇದ್ದೀನಿ, ನನಗೆ ಏನಾದರೂ ಸಲಹೆ ಕೊಡಿ ಅಂತ ನಿಮ್ಗೆ ಕೇಳಿದ್ರೆ? ಬಿ ಯುವರ್ ಸೆಲ್ಫ್. ನೀವು ಯಾವುದಕ್ಕೋಸ್ಕರ ಚೇಂಜ್ ಆಗೋಕ್ಕೆ ಹೋಗಬೇಡಿ. ನನಗೆ ಮುಂಚೆ ನಾನು ಆಡಿಷನ್ಸ್ಗೆ ಹೋಗಿದಾಗ ತುಂಬ ಜನ ತುಂಬ ಥರ ಈ ಥರ ಹೇಳ್ತಿದ್ರು, ಲೈಕ್ ತುಂಬ ದೊಡ್ಡ ಸ್ಮೈಲು, ಕೊನೆಗೆ ಎಲ್ಲರೂ ತುಂಬ ಸ್ಮೈಲೇ ಚೆನ್ನಾಗಿದೆ ಅಂದರು ನನಗೆ. ಒಬ್ಬೊಬ್ಬರು ನಿಮ್ಮ ನೋಸ್ ಸರಿ ಮಾಡ್ಕೋಬೇಕು ಅಂದರು, ಇನ್ನೊಬ್ರು ಸಣ್ಣ ಆಗಬೇಕು ಅಂತಾರೆ, ಇನ್ನೊಬ್ರು ದಪ್ಪ ಆಗ್ಬೇಕಂತಾರೆ. ಬಟ್ ನಮಗೆ ಆ ಥರ ಮಾಡ್ತಾ ಹೋಗಿದ್ರೆ ಕೆಲವು ನಮ್ಮನ್ನು ನಾವು ಕಲ್ತ್ಬಿಡ್ತೀವಿ. ಲೈಕ್ ನಮಗೆ ಒಂದು ಅಥೆಂಟಿಸಿಟಿ ಇರುತ್ತೆ, ಒಂದು ಒರಿಜಿನಲ್. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್. ಯಾವುದಕ್ಕೆ ಬೇರೆಯವ್ರ ಜೊತೆ ನೀವು ಕಂಪೇರ್ ಆಗಬೇಡಿ. ನೀವು ಹೆಂಗೆ ಬಂದಿದ್ದೀರಾ, ನಿಮ್ಮ ಮೇಲೆ ಒಂದು ಆತ್ಮಶಕ್ತಿ ಇರಬೇಕು. ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮಗೆ ಕರೆಕ್ಟ್ ಕ್ಯಾರೆಕ್ಟರ್ ಸಿಗುತ್ತೆ. ಟೈಮ್ ತೊಗೋಬೋದು, ಬಟ್ ಬೇಜಾರಾಗಬೇಡಿ. ಪೇಷನ್ಸ್ ಅಲ್ಲಿ ಪೇಷನ್ಸಿಂದ ಇಟ್ಕೊಳ್ಳಿ. ಆ್ಯಂಡ್ ಲೈಫನ್ನ ಎಂಜಾಯ್ ಮಾಡಿ.
ಡೋಂಟ್ ಓನ್ಲಿ ಡಿಪೆಂಡ್ ಆನ್ ದಿಸ್. ಇದು ಆಗತ್ತೆ, ಅದ್ರ ಪಾಡಾಗ ಅದು ಆಗತ್ತೆ. ಅದಕ್ಕೆ ಒಂದು ಪ್ಯಾಷನ್ ಇದ್ದರೆ, ನಿಮಗೆ ಒಂದು ಆಸಕ್ತಿ ಇದ್ದರೆ, ನಿಮ್ಮ ಹಾರ್ಡ್ ವರ್ಕ್ ಇದ್ದರೆ ಸಿಗುತ್ತೆ. ಬಟ್ ಯಾವುದಕ್ಕೆ ಬೇಜಾರಾಗಬೇಡಿ ಆ್ಯಂಡ್ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಕಲಿಬೇಡಿ. ಸೊ ಬಿಲೀವ್ ಇನ್ ಯುವರ್ ಸೆಲ್ಫ್ ಆ್ಯಂಡ್ ಖಂಡಿತ ದೇವರು ಖಂಡಿತ ನಿಮಗೆ ಆಶೀರ್ವಾದ ಕೊಡ್ತಾರೆ. ಚೆನ್ನಾಗಿ ಹೇಳಿದ್ರಿ. ನಿಮಗೆ ಪೊಲಿಟಿಕ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆಯಾ? ಪ್ರಜಾಕೀಯದ ಬಗ್ಗೆ? ಪ್ರಜಾಕೀಯ ಬಗ್ಗೆ ನನ್ನ ಐ ಆಮ್ ಇನ್ವಾಲ್ವ್ಡ್ ಇನ್ ಪ್ರಜಾಕೀಯ. ಸೊ ಖಂಡಿತ ಅದ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ. ಅದ್ರ ಐಡಿಯಲ್ಸ್ ತುಂಬ ಇಷ್ಟ ನನಗೆ. ಆ್ಯಂಡ್ ಇವಾಗ ಅದ್ರ ಬಗ್ಗೆ ಕೂಡ ಅವೇರ್ನೆಸ್ ಬೆಳೀತಿದೆ, ತುಂಬ ಖುಷಿ ಆಗ್ತಿದೆ. ಪಾಲಿಟಿಕ್ಸ್ ನನಗೆ ಆ್ಯಕ್ಚುಲಿ ಅಷ್ಟು ಲೈಕ್ ನನಗೆ ಆಸಕ್ತಿ ಇಲ್ಲ ಅದಕ್ಕೆ ನಾನು ಬರಬೇಕು ಅಂತ. ಬಟ್ ಖಂಡಿತ ನಾನು ಅಫ್ಕೋರ್ಸ್ ಆಸ್ ಅ ಸಿಟಿಸನ್ ಐ ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್. ಸೊ ಖಂಡಿತ ವೋಟ್ ಮಾಡ್ತೀನಿ ನಾನು. ನಮ್ಮ ಮಕ್ಕಳು ಕೂಡ ವೋಟ್ ಮಾಡ್ತಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಯಾವ ಗವರ್ಮೆಂಟ್ ಇದೆ, ಏನು ನಡೀತಾ ಇದೆ ಎಲ್ಲ ತಿಳ್ಕೊಂಡಿರ್ತೀನಿ. ಸೊ ಆ ರೀತಿ ವಿ ಆರ್ ಆಲ್ ಅವೇರ್. ಬಟ್ ಚೇಂಜಸ್ ಬೇಕಂತ ಅನಿಸುತ್ತೆ. ಸೊ ಕೆಲವ್ರ ವಿಷಯದಲ್ಲಿ ಎಸ್ಪೆಷಲಿ ನಮ್ಮ ರೋಡ್ಸ್ ಆಗಲಿ, ಬ್ಯಾಂಗ್ಳೂರ್ನಲ್ಲಿ ಗವರ್ಮೆಂಟ್ ಸ್ಕೂಲ್ ಎಜುಕೇಷನ್ ಆಗಲಿ, ಅದ್ರ ಜೊತೆಲಿ ಈ ಕಸದ ಸಮಸ್ಯೆ ಆಗಲಿ, ಆ್ಯನಿಮಲ್ ಪ್ರೊಟೆಕ್ಷನ್ ಆಗಲಿ, ಹೆಣ್ಮಕ್ಳಿಗೆ ಸೇಫ್ಟಿ ಆಗಲಿ, ಈ ವಿಷಯಗಳು ತುಂಬ ಏನೋ ಇಂಪ್ರೂವ್ ಆಗಬೇಕಂತ ನನಗೆ ಅನಿಸುತ್ತೆ. ಇಲ್ಲ, ಉಪ್ಪಿ ಸರ್ದು ಐಡಿಯಾಲಜಿ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು. ಹೌದು, ಅವರು ಅಂದರೆ ತುಂಬ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಅವ್ರು ಇದನ್ನು ಫಾಲೋ ಮಾಡಬೇಕು ಮತ್ತು ಪ್ರಜಾಕೀಯದಲ್ಲಿ ಇನ್ವಾಲ್ವ್ ಆಗಬೇಕು ಅನ್ನುವಂಥದ್ದು ನಮ್ಮದು. ನೋಡೋಣ, ಎಲ್ಲ ಚೇಂಜಸ್ ಆಗ್ತಿದೆ. ವೆಬ್ಸೈಟ್ ಕೂಡ ಲಾಂಚ್ ಮಾಡಿದ್ದಾರೆ, ತುಂಬ ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಐ ಥಿಂಕ್ 50,000 ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಸೊ ಇದು ಬಿಕಾಸ್ ಇದು ತುಂಬ ಆರ್ಗ್ಯಾನಿಕ್, ಕ್ಯಾಶ್ಲೆಸ್. ಸೊ ಇದು ಸ್ವಲ್ಪ ಬೆಳೆಯೋಕ್ಕೆ ಟೈಮ್ ಆಗುತ್ತೆ. ಬಟ್ ಬೆಳೆದಿದ್ದೆ ಸ್ಟ್ರಾಂಗ್ ಆಗಿ ಬೆಳೀತೆ ಅಂತ ಅನ್ಸುತ್ತೆ ನನಗೆ. ಇವಾಗ ಬರೀ ಫೌಂಡೇಶನ್ ಲೇ ಮಾಡಿದ್ದಾರೆ ಅವರು. ಬಟ್ ಬಿಕಾಸ್ ಆರ್ಗ್ಯಾನಿಕ್ ಇರೋದ್ರಿಂದ ಅದು ನಿಧಾನ ಬರಬೇಕು, ಬಟ್ ಸ್ವಚ್ಛಾಗಿ ಬರಬೇಕು ಆ್ಯಂಡ್ ಪ್ಯೂರ್ ಆಗಿ ಬರಬೇಕು. ಆ್ಯಂಡ್ ನಿಜವಾಗ್ಲೂ ಯಾರು ಇದಕ್ಕೆ ನಂಬ್ಕೊಂಡು ಬರ್ತಾರೆ ಅವರೇ ಇರ್ತಾರೆ. ನೆಕ್ಸ್ಟ್ ಉಪಿ ಅದೇ ಹೇಳಿದ್ದಾರೆ, ಸುಮ್ಮನೆ ಬಂದು ಹೋಗೋರೆಲ್ಲ ದೇ ವೋಂಟ್ ಸ್ಟಿಕ್ ಆನ್ ಟು ದಿಸ್ ಬಿಕಾಸ್ ಐಡಿಯಾಲಜಿ ತುಂಬ ಸ್ಟ್ರಿಕ್ಟ್ ಇದೆ ಇದರಲ್ಲಿ. ನಮಗೆಲ್ಲ ಏನಾಸೆ ಅಂದರೆ ಉಪ್ಪಿ ಸರ್ ಮುಂದೊಂದು ದಿನ CM ಆಗ್ತಾರೆ, ಪತ್ನಿ ಅಂತ ಗ್ರೀಟ್ ಮಾಡ್ತೀವಿ. ಹಂಗೆ ನೋಡಕ್ಕೆ ಹೋಗಿದ್ರೆ ಐ ಥಿಂಕ್ ಹೆಲ್ ಮೇಕ್ ಅ ವೆರಿ ಗುಡ್ ಲೀಡರ್. ಬಿಕಾಸ್ ಅವರಲ್ಲಿ ಆ ಕ್ವಾಲಿಟೀಸ್ ಇದೆ. ನಾನು ಹೆಂಡತಿಯಾಗಿ ಹೇಳ್ತಾ ಇಲ್ಲ, ನಾನು ಆಸ್ ಅ ಹ್ಯೂಮನ್ ಬೀಯಿಂಗ್ ಅವ್ರು ನನಗೆ ಗೊತ್ತು. ಬಿಕಾಸ್ ಅವ್ರು ಡೈರೆಕ್ಷನ್ ಮಾಡಿದಾಗ ಕೂಡ ನಾನು ನೋಡಿದ್ದೀನಿ, ತುಂಬ ಆನೆಸ್ಟಿಯಿಂದ ಕೆಲಸ ಮಾಡ್ತಾರೆ, ತುಂಬ ಅರ್ನೆಸ್ಟಾಗಿ ಕೆಲಸ ಮಾಡ್ತಾರೆ ಅವರು. ಯಾವಾಗ ನಾನು ನೋಡಲಿಲ್ಲ ಅವ್ರು ದುಡ್ಡಿನಗೋಸ್ಕರ ಅಥವಾ ಫೇಮಿನಗೋಸ್ಕರ ಹೆಚ್ಚಾಗಿ ವರ್ಕ್ ಮಾಡೋದು. ಯಾವಾಗ ಜನಕ್ಕೋಸ್ಕರನೇ ಮಾಡ್ತಾರೆ, ಜನಗೆ ಏನಾದ್ರು ತಲುಪಬೇಕಂತ. ಸೊ ಆ ಥರ ಇದ್ದಾರೆ ಅವರು. ತುಂಬ ಒಳ್ಳೆ ಲೀಡರ್ ಆಗ್ಬೋದು ಅವರು ಬಂದರೆ. ಅವ್ರು ತುಂಬ ಜನಗೆ ಒಳ್ಳೆದಾಗುತ್ತೆ. ಬಟ್ ಅವ್ರಿಗೆ ಬೇರೆ ಥಾಟ್ಸ್ ಇದೆ. ಸೊ ನೋಡೋಣ. ನಾವು ಆ್ಯಕ್ಚುಲಿ ತಮಿಳ್ನಾಡಿನಲ್ಲಿ ವಿಜಯ್ ಸರ್ ಅವರಾದಾಗ ಹೌದು, ಎಲ್ಲರೂ ನಾವೆಲ್ಲ ಹಿಂಗೆ ಚರ್ಚೆ ಮಾಡ್ಕೊಳ್ತಿದ್ವಿ. ಉಪ್ಪಿ ಸರ್ ಮನೆ ಕೂಡ ಅಂದರೆ ಎಲ್ಲರೂ ಸಾಕಷ್ಟು ಜನ ಹೋಗಿದ್ರು ಇಂಟರ್ವ್ಯೂ ಟೈಮ್. ಏನಕ್ಕಂದ್ರೆ ಅವರ ಥಾಟ್ಸ್ಗಳಾಗಿರ್ಬೋದು ಎಲ್ಲವೂ ತುಂಬಾ ಫ್ರೆಶ್ ಮತ್ತೆ ಇವಾಗ ಪ್ರಸ್ತುತ ಬೇಕಾಗಿರುವಂಥದ್ದು. ಪ್ರಶ್ನೆ ನೋಡೋಣ. ಐ ಡೋಂಟ್ ನೋ ಅಬೌಟ್ ದ್ಯಾಟ್. ಬಟ್ ನಾನು ಬಂದರೆ ನಾನು ಖುಷಿ ಪಡ್ತೀನಿ ಪರ್ಸನಲ್ ಆಗಿ. ಬಿಕಾಸ್ ಐ ನೋ ಅವ್ರು ತುಂಬ ಒಳ್ಳೆ ಕೆಲಸಗಳು ಮಾಡ್ತಾರೆ ಅಂತ ನನಗೆ ಅದು ಖಂಡಿತ ಗೊತ್ತಿದೆ. ವಿ ಆಲ್ ಹೋಪ್ ಥ್ಯಾಂಕ್ ಯು ಅಂತ. ಮೇಡಮ್, ನನಗೆ ಇಷ್ಟು ಸಮಯ ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಮೈ ಪ್ಲೆಜರ್. ಥ್ಯಾಂಕ್ ಯು. ಸೊ ನಿಮ್ಮ ಫಿಲ್ಮೋಗ್ರಫಿಗೆ ಡಿಟೆಕ್ಟಿವ್ ತೀಕ್ಷ್ಣ ತುಂಬಾ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್. ಹಾಗೆ ಮತ್ತಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಒಂದಿಗೆ ನಮ್ಮ ಮುಂದೆ ಬರ್ತಾ ಇರಿ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು.